ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ವಿಮು ಫ್ಯಾಷನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬ್ಲೌಸ್ ಕ್ಲಾಸ್ ನಂಬರ್ 6. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ್ಯಾವ ರೀತಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ, ಏನೇನು ನಾನು ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಆಗಿ ನೋಡ್ತಾ ಇದ್ರೆ ನಾನು ಫಸ್ಟಿಂದ ನಾನು ಏನೇನು ಬೇಸಿಕ್ ನಾಲೆಡ್ಜ್ ನಿಮ್ಗೆ ಕೊಟ್ಟಿದ್ದೀನಿ ಅದನ್ನೆಲ್ಲ ನಿಮಗೆ ಗೊತ್ತಿರುತ್ತೆ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಯಾವ ರೀತಿ ಹೇಳಿದೆ, ಅದಾದ್ಮೇಲೆ ಒಂದು ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೆ. ನಮ್ಮಲ್ಲಿ ಜಾಸ್ತಿ ಬ್ಲೌಸ್ಗೆ ಜಾಸ್ತಿ ಪ್ರಾಬ್ಲಮ್ ಬರೋದು ಯಾವ್ಯಾವ ಭಾಗದಲ್ಲಿ ಮತ್ತು ಯಾಕೆ ಬರುತ್ತೆ, ಅದಕ್ಕೆ ನಾವು ಏನು ಮಾಡಬೇಕು ಅಂತ ಅಂದ್ಬಿಟ್ಟೆಲ್ಲ ಹೇಳಿದೆ. ಅದಕ್ಕಿಂತ ಮುಂಚೆ ನಾನು ಬಾಡಿ ಮೆಜರ್ಮೆಂಟ್ ಯಾವ ರೀತಿ ತಗೋಬೇಕು ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಆಗಿ ಚಿಕ್ಕದು ಒಂದು ಟಿಪ್ಸ್ ಕೂಡ ಹೇಳಿದೆ. ಅದು ನೀವು ತುಂಬ ಇಷ್ಟ ಆಗಿದೆ, ನನಗೂ ಕೂಡ ತುಂಬ ಇಷ್ಟ ಆಯಿತು, ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ತುಂಬ ಸಣ್ಣ ಸಣ್ಣ ಟಿಪ್ಸ್ ಎಲ್ಲ ನಾನು ಕೊಟ್ಟಿದ್ದೆ. ಅದನ್ನೆಲ್ಲ ನೀವು ನೋಡಿಲ್ಲ ಅಂತ ಅಂದರೆ, ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ನೀವು ನೋಡಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಅಂದರೆ ನೋಡಿ ಹೋಗಿ. ಇವತ್ತಿನ ಕ್ಲಾಸಲ್ಲಿ ನಾನು ತುಂಬ ಜನ ನೀವು ಹೇಳಿದ್ರಿ ಮೇಡಮ್ ವೈಟ್ ಬೋರ್ಡಲ್ಲೇ ಹೇಳ್ಕೊಡಿ ಅಂತ ಅಂದ್ಬಿಟ್ಟು. ನಾನು ವೈಟ್ ಬೋರ್ಡ್ ಇಲ್ಲ ಅಂತಂದರೆ ಬುಕ್ಕಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಣ ಅಂದ್ಕೊಂಡಿದ್ದೆ. ತುಂಬ ಜನಕ್ಕೆ ಹೇಳಿದ್ದು ವೈಟ್ ಬೋರ್ಡ್ ಯೂಸ್ ಮಾಡಿ ಅಂತ ಅಂದ್ಬಿಟ್ಟು. ಸೊ ಇವತ್ತು ನಾನು ವೈಟ್ ಬೋರ್ಡ್ ಯೂಸ್ ಮಾಡಿಬಿಟ್ಟೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಯಾವ ರೀತಿ ನಾನು ಬಾಡಿ ಮೆಜರ್ಮೆಂಟ್ ಯಾವ ರೀತಿ ತಗೋಬೇಕು ಅದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಆಗಿ ತುಂಬ ನೀಟಾಗಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ನೋಡಿಲ್ಲ ಅಂತ ಅಂದರೆ ನೀವು ಹೋಗಿ ಬ್ಲೌಸ್ ಕ್ಲಾಸ್ ನಂಬರ್ 5 ಅಂತ ಅಂದ್ಬಿಟ್ಟು ಹೆಡ್ಲೈನ್ಸಲ್ಲೂ ಕೂಡ ಇದೆ, ಆನ್ಲೈನ್ ಕ್ಲಾಸ್ ಅಂತ ಅಂದ್ಬಿಟ್ಟು ಬ್ಲೌಸ್ ಕ್ಲಾಸ್ ನಂಬರ್ 5 ಅಲ್ಲಿ ಬಾಡಿ ಮೆಜರ್ಮೆಂಟ್ ಯಾವ ರೀತಿ ತಗೋಬೇಕು ಪೂರ ಡೀಟೇಲ್ಸ್ ಆಗೈತೆ, ಹೋಗಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ತೊಗೊಳ್ಳೋದಂತೂ ತೊಗೊಬಿಡ್ತೀರಾ, ಬಟ್ ಅದನ್ನು ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಯಾವ ರೀತಿ, ನಾವಿವಾಗ ಒಂದು ಲೆಂತು 15 ಇಂಚ್ ಇರುತ್ತೆ, 14 ಇಂಚ್ ಇರುತ್ತೆ, ಅದಕ್ಕೆ ಎಷ್ಟು ಪ್ಲಸ್ ಮಾಡಬೇಕು, ನಾವು ಎಷ್ಟು ಮೈನಸ್ ಮಾಡಬೇಕು, ಯಾವ ರೀತಿ ಫ್ರಂಟ್ಗೆ ಎಷ್ಟು ಬ್ಯಾಕಿಗೆ ಎಷ್ಟು, ಅದನ್ನೆಲ್ಲ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಪ್ರತಿಯೊಬ್ಬರ ಒಂದು ಕಟ್ಟಿಂಗ್ ಮಾಡೋ ಮೆಥಡ್ ಉಂಟಲ್ಲ, ಕಟ್ಟಿಂಗ್ ಮಾಡೋ ಮೆಥಡು, ಸ್ಟಿಚಿಂಗ್ ಮಾಡೋ ಮೆಥಡು, ಸ್ಟಿಚಿಂಗು ಸೇಮ್ ಇದ್ರೂ ಸ್ವಲ್ಪ ಮಾತ್ರ ಚೇಂಜಸ್ ಇರುತ್ತೆ. ಕಟ್ಟಿಂಗ್ ಮಾಡೋ ಮೆಥಡ್ ಉಂಟಲ್ಲ, ಅದು ಪ್ರತಿಯೊಬ್ಬರದ್ದು ಬೇರೆ ಬೇರೆ ಇರುತ್ತೆ. ಪ್ರತಿಯೊಬ್ಬರದ್ದು ಅಂತಲ್ಲ, ಒಂದು 4-5 ಮೆಥಡ್ ಇದೆ. ಅದರಲ್ಲಿ ಸ್ವಲ್ಪ ಜನ ಕೆಲವೊಂದು ಮೆಥಡ್ನ ಫಾಲೋ ಮಾಡ್ತಾರೆ, ಕೆಲವೊಂದು ಜನ ಸ್ವಲ್ಪ ಮೆಥಡ್ ಫಾಲೋ ಮಾಡ್ತಾರೆ. ಬಟ್ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇದರಲ್ಲಿ ಕೆಲವೊಂದು ಕಮೆಂಟಲ್ಲಿ ಕೇಳಿರ್ತೀರಾ, ಮೇಡಮ್ ಪ್ಲೇನ್ ಬ್ಲೌಸ್ ಕಟಿಂಗ್ ಮಾಡೋದು ಹೆಂಗೆ, ಯಾವ ರೀತಿ ಹೇಳ್ಕೊಡಿ, ಲೈನಿಂಗ್ ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಡಿ ಅಂತ ಹೇಳ್ಬಿಟ್ಟು. ಬಟ್ ನಾನು ಮೆಥಡಲ್ಲಿ ಒಂದು ನಿಮಗೆ ಒಂದು ಖುಷಿಯಾಗಿರೋ ವಿಷಯ ಏನಂದರೆ, ನಾನು ಸಾದಾ ಬ್ಲೌಸು ಅಂದರೆ ಪ್ಲೇನ್ ಬ್ಲೌಸ್ ಲೈನಿಂಗ್ ಹಾಕ್ತಾನೆ ಹೊಲಿತೀವಲ್ಲ, ಅದು ಲೈನಿಂಗ್ ಹಾಕ್ಬಿಟ್ಟು ಹೊಲಿಯೋದು ಎರಡಕ್ಕೂ ಕೂಡ ಯಾವ ವ್ಯತ್ಯಾಸ ಇರೋದಿಲ್ಲ, ಸೇಮ್ ಇರುತ್ತೆ. ಇದು ಜಾಸ್ತಿ ಟೆನ್ಷನ್ ತಗೊಳ್ಳೋ ಅಂಥ ಅವಶ್ಯಕತೆ ಏನಿಲ್ಲ. ಪ್ಲೇನ್ ಬ್ಲೌಸ್ ಹೇಳ್ಕೊಡ್ತಿದ್ದಾರೆ, ಲೈನಿಂಗ್ ಬ್ಲೌಸ್ ಯಾವ ರೀತಿ ಇರ್ಬೋದು ಅಂತ ಅಂದ್ಬಿಟ್ಟು ನಿಮಗೆ ಕ್ಲಾಸ್ ನೋಡ್ತಾನೆ ಇರಿ. ಇದೊಂದು ನಿಮಗೆ ಬೆನಿಫಿಟ್ಟು, ಏಕೆಂದರೆ ಅದ್ರಲ್ಲಿ ಬೇರೆ ಮೆಥಡ್ ಬರುತ್ತೆ, ಇದರಲ್ಲಿ ಬೇರೆ ಮೆಥಡ್ ಬರುತ್ತೆ. ಖಂಡಿತ ಇಲ್ಲ, ಇಂಚಸ್ ಎಲ್ಲ ಸೇಮ್ ಇರುತ್ತೆ. ಸಿರ್ಫ್ ಸ್ಲೀವ್ಸಲ್ಲಿ ಮಾತ್ರ ಉದ್ದ ಅದು ಲೈನಿಂಗಲ್ಲಿ ಬೇರೆ ಬರುತ್ತೆ, ಬಟ್ ಪ್ಲೇನ್ ಬ್ಲೌಸಲ್ಲಿ ಬೇರೆ ಬರುತ್ತೆ. ಅದು ಬಿಟ್ಟರೆ ಬಾಕಿ ಎಲ್ಲ ಸೇಮ್ ಟು ಸೇಮ್ ಬರುತ್ತೆ. ಅದು ಯಾವ ರೀತಿ ಮತ್ತು ಹೊಲಿಯೋ ಮೆಥಡ್ಸು ಕೂಡ ಅಫ್ಕೋರ್ಸ್ ಕಟ್ಟಿಂಗ್ ಮಾಡೋ ಮೆಥಡ್ ಚೇಂಜ್ ಆಯಿತು ಅಂದರೆ ಹೊಲಿಯೋ ಮೆಥಡು ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ಅದು ಯಾವುದು ಈ ಆನ್ಲೈನ್ ಕ್ಲಾಸಲ್ಲಿ ನಿಮಗೆ ಖಂಡಿತವಾಗಿ ನಾನು ಹೇಳ್ಕೊಡ್ತೀನಿ. ನಿಮಗೆ ಇದನ್ನು ಫಾಲೋ ಮಾಡ್ತು ಅಂದರೆ ನಿಮಗೆ ಯಾವಾಗಲೂ ಯಾವ ರೀತಿ ಪ್ರಾಬ್ಲಮ್ ಇರಲ್ಲ. ಎರಡು ಬೇರೆ ಬೇರೆ ಇದೆ, ಎರಡು ನೆನ್ಪಿಟ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ತುಂಬ ಈಸಿ. ಎರಡರಲ್ಲೂ ಕೂಡ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ನೀಟಾಗಿ ಬರುತ್ತೆ, ನಿಮಗೂ ಟೆನ್ಷನ್ ಫ್ರೀ ಇರುತ್ತೆ. ಸೊ ಬನ್ನಿ, ಇವತ್ತಿನ ಒಂದು ಕ್ಲಾಸಲ್ಲಿ ಬಾಡಿ ಮೆಜರ್ಮೆಂಟ್ ನಾವು ತೊಗೊಂಡಿರೋದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನು ನಾನು ನೀಟಾಗಿ ಹೇಳ್ಕೊಡ್ತೀನಿ. ಮತ್ತು ಇದನ್ನು ನಾನು ಕಮ್ಯುನಿಟಿ ಪೋಸ್ಟಲ್ಲೂ ಕೂಡ ಅಪ್ಲೋಡ್ ಮಾಡ್ತೀನಿ, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದಮೇಲೆ ಕಮ್ಯುನಿಟಿ ಪೋಸ್ಟಲ್ಲೂ ಕೂಡ ನಾನು ಅಪ್ಲೋಡ್, ನೀವು ಅದನ್ನು ನೋಟ್ ಮಾಡಿ ಇಟ್ಕೋಬೋದು, ಅಂದರೆ ಒಂದು ಬುಕ್ಕಲ್ಲಿ ಬರೆದಿಟ್ಕೋಬೋದು. ಹಾಗೆ ಮತ್ತು ಇವತ್ತಿನ ಬ್ಲೌಸಲ್ಲಿ ನಾನು ಅವತ್ತು ಒಂದು ಲೇಡಿಯಿಂದ ನಾನು ಯಾವ ರೀತಿ ಅಳತೆ ತೊಗೊಳ್ಳೋದು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವಾ, ಅದೇ ನಂಬರಿಂದ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ನೀವು ತೊಗೊಂಡಿರೋ ಸೈಜು, ನೀವು ಅಥವಾ ನಿಮ್ಮ ಸಿಸ್ಟರ್ ಆಗಿರ್ಬೋದು, ನಿಮ್ಮ ಅಮ್ಮ ಆಗಿರ್ಬೋದು, ಅಥವಾ ಕಸ್ಟಮರೇ ಆಗಿರ್ಬೋದು, ಅವ್ರು ಅಳತೆ ನೀವು ತೊಗೊಂಡಿದ್ದೀರಾ, ನಾನು ಹೇಳ್ತೀನಿ ಅದೇ ರೀತಿ ಮೆಥಡ್ನ ನೀವು ಫಾಲೋ ಮಾಡಿ. ಪ್ರತಿಯೊಂದು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರಲ್ಲೂ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಇತ್ತು ಅಂದರೆ ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಇವತ್ತದ ಕ್ಲಾಸ್ನ ನಾನು ಅಪ್ಲೋಡ್ ಮಾಡ್ತೀನಲ್ವಾ, ಪೋಸ್ಟ್ ಮಾಡ್ತೀನಲ್ವಾ, ಅದ್ರ ಕಮೆಂಟ್ ಕೆಳಗಡೆ ನೀವು ತಗೊಂಡಿರುವಂಥ ಒಂದು ಅಳತೆಗಳಿರುತ್ತೆ ನೋಡಿ, ಅದನ್ನು ನೀವು ಬೇಕಾದರೆ ಅಪ್ಲೋಡ್ ಮಾಡಿ. ಯಾವ ರೀತಿ ಕ್ಯಾಲ್ಕುಲೇಟ್, ಅಕಸ್ಮಾತ್ ನಿಮ್ಗೆ ಏನಾದ್ರು ಗೊತ್ತಾಗಲಿಲ್ಲ ಅಂದರೆ ನೋಡಿ, ಇದು ಆನ್ಲೈನ್ ಕ್ಲಾಸು. ಆಫ್ಲೈನ್ ಕ್ಲಾಸ್ ಆಯಿತು ಅಂದರೆ ಅಕಸ್ಮಾತ್ ಏನಾದರೂ ಆನ್ಲೈನ್ ಜೂಮ್ ಮೀಟಿಂಗಲ್ಲಾಗಿರ್ಬೋದು, ವಾಟ್ಸಪ್ಪಲ್ಲಾಗಿರ್ಬೋದು ಅಂದರೆ ನಾನು ಡೈರೆಕ್ಟಾಗಿ ನಿಮಗೆ ಹೇಳ್ಕೊಡ್ಬೋದಿತ್ತು. ಬಟ್ ಇದು ಯೂಟ್ಯೂಬ್ ಆಗಿರೋದ್ರಿಂದ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ನಿಮಗೂ ಹೆಲ್ಪ್ ಆಗಬೇಕು. ಸೊ ಅದಕ್ಕೆ ಏನು ಮಾಡಿ, ಅಕಸ್ಮಾತ್ ನಿಮ್ಗೆ ಏನಾದ್ರು
ನೀವು ಪ್ರಯತ್ನ ಪಡಿ. ಅಕಸ್ಮಾತ್ ನಿಮ್ಮ ಕೈಲಿ ಆಗಲಿಲ್ಲ ಅಂತ ಅಂದರೆ ನನಗೆ ಕಮ್ಯುನಿಟಿ ಪೋಸ್ಟಲ್ಲಿ ನೀವು ಮೆಸೇಜಲ್ಲಿ ತಿಳಿಸಿ. ನೀವು ಯಾವ್ಯಾವ ಭಾಗದಲ್ಲಿ ಟೋಟಲ್ 10 ಪಾಯಿಂಟ್ ನಾನು ಹೇಳಿದ್ದೀನಿ, ಯಾವ್ಯಾವ ಭಾಗದಲ್ಲಿ ಯಾವ ರೀತಿ ಅಳತೆ ತೊಗೋಬೇಕು ಅದನ್ನು ಕೂಡ ನಾನು ಹೇಳಿದ್ದೀನಿ. ಪೂರಾ ಅದನ್ನೆಲ್ಲ ನೀಟಾಗಿ ಅದನ್ನು ಕಮ್ಯುನಿಟಿ ಪೋಸ್ಟಲ್ಲಿ ನೀವು ಇದರಲ್ಲಿ ಏನು ಕಮೆಂಟಲ್ಲಿ ಅಳತೆನ ನೀವು ತೊಗೊಂಡಿರೋ ಅಳತೆನ ಅರ್ಥ ಆಗಲಿಲ್ಲ ಅಂತ ಅಂದರೆ ಅದನ್ನು ಕಮೆಂಟ್ ಮಾಡಿ. ಎಲ್ಲ ಅಳತೆ ಅಂದರೆ ಎಕ್ಸಾಂಪಲ್ ಆಗಿ ಉದ್ದ ಎಷ್ಟಿದೆ ಅದನ್ನು ಹಾಕಬೇಕು, ಭುಜ ಸ್ಟೆಪ್ ಬೈ ಸ್ಟೆಪ್ ಆಗಿರಲಿ. 10 ನಂಬರ್ ಪಾಯಿಂಟ್ ಉಂಟಲ್ಲ, ಸ್ಟೆಪ್ ಬೈ ಒಂದ್ರ ಕೆಳಗಡೆ ಬಂದಿರಲಿ, ಆ ರೀತಿ ಮಾಡಿ ಎಲ್ಲ ಮಿಕ್ಸ್ ಮಾಡೋಕೆ ಹೋಗಬೇಡಿ. ಗೊತ್ತಾಗಲಿಲ್ಲ ಅಂದರೆ ಅತಿ ಪೋಸ್ಟ್ ಮಾಡಿ. ಅದರಲ್ಲಿ ಕೆಲವೊಂದಿಷ್ಟು ನಾನು ತುಂಬ ಜಾಸ್ತಿ ಇದ್ದರೂ ಕೆಲವೊಂದಿಷ್ಟು ನಾನು ಎಷ್ಟಾಗುತ್ತೋ ಅಷ್ಟು ನಾನು ಪ್ರಯತ್ನ ಪಡ್ತೀನಿ. ನಿಮಗೆ ಕ್ಯಾಲ್ಕುಲೇಟರ್ನ ನಾನು ಮಾಡಿ ಬೇಕಾದರೆ ಮತ್ತು ನಿಮ್ಮ ಅಳತೆ ತೊಗೊಂಡಿರುವಂಥದ್ದು ಅದನ್ನು ಕೂಡ ಮಾಡಿ. ಬಟ್ ಈ ಕ್ಲಾಸ್ ನೀವು ಕರೆಕ್ಟಾಗಿ ನೋಡ್ತು ಅಂದರೆ ಅದರ ನೀವು ಕಮೆಂಟ್ ಮಾಡೋ ಅವಶ್ಯಕತೆನೇ ಇರಲ್ಲ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಲ್ಲ ಅದನ್ನು ನೀವು ಫಾಲೋ ಮಾಡ್ತು ಅಂತ ಅಂದರೆ ನೀವೇ ನಿಮ್ಮ ಒಂದು ಅಳತೆನ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಅದರಲ್ಲಿ ಏನಾದ್ರು ಕನ್ಫ್ಯೂಸ್ ಇತ್ತು ಅಂದರೆ ಮಾತ್ರ ಮಾಡಿ, ನಾನು ತಂದರೆ ಮಾಡೋಕೆ ಹೋಗಬೇಡಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ನಿಮಗೆ ತಿಳಿಸಿ ನನಗೆ, ಹಾಂ ಅರ್ಥ ಆಗೈತೆ, ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು. ಬನ್ನಿ ಕ್ಲಾಸ್ನ ಮುಂದುವರ್ಸೋಣ. ಇವತ್ತು ನಾನು ನಿಮಗೆ ಯಾವ ರೀತಿ ನಾವು ತೊಗೊಂಡಿರೋ ಅಳತೆನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ಇದನ್ನ ಒಂದು ತಿಳ್ಕೊಳ್ಳಿ, ನೀವು ನೋಟ್ಸ್ ಅಂತಲೇ ತಿಳ್ಕೊಳ್ಳಿ. ನೋಟ್ಸ್ ರೀತಿಯೇ ಇದನ್ನು ನೀವು ಕಲ್ತ್ಕೊಳ್ತು ಅಂತ ಅಂದರೆ ಯಾವುದೇ ಅಳತೆ ತೊಗೊಂಡ್ರು, ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ವಯಸ್ಸಾಗಿರೋರಾಗಿರ್ಬೋದು, ಸಣ್ಣಕ್ಕಿರೋರಾಗಿರ್ಬೋದು, ದಪ್ಪಕ್ಕಿರೋರಾಗಿರ್ಬೋದು, ಯಾವುದೇ ಒಂದು ಅಳತೆ ತೊಗೊಂಡ್ರು ಕೂಡ ನಿಮಗೆ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಆಗಲ್ಲ. ಅಂದರೆ ಫುಲ್ಲು ನೀವೇ ಕನ್ಫ್ಯೂಸ್ ಒಂದು ಟೆನ್ಷನ್ ಫ್ರೀ. ಇದನ್ನು ನೀವು ತಿಳ್ಕೊಂಡ್ರೆ, ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ತಿಳ್ಕೊಂಡ್ರೆ ಟೆನ್ಷನ್ ಫ್ರೀ ಅನ್ಕೋಬೋದು ನೀವು. ಅಷ್ಟು ನಾನು ನಿಮಗೆ ನಂಬಿಕೆ ಕೊಡ್ತೀನಿ. ಬನ್ನಿ ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಎಲ್ಲ ಡೀಟೇಲ್ಗೆ ನಾನು ಹೇಳ್ತೀನಿ. ಫ್ರೆಂಡ್ಸ್ ನೋಡಿ, ನಾನಿಲ್ಲಿ ಅವತ್ತು ನಾನು ಅಳತೆ ತೊಗೊಂಡಿದ್ನಲ್ಲ ಅದನ್ನೆಲ್ಲ ನಾನಿಲ್ಲಿ ಬರೆದಿಟ್ಟಿದ್ದೀನಿ. ನಾನಿಲ್ಲಿ ಟೋಟಲಾಗಿ ನೋಡಿ, ಉದ್ದ ಇದೆ 15 ಇಂಚಿದೆ, ಭುಜ 14.5 ಇಂಚಿದೆ, ಮತ್ತು ಎದೆ ಸುತ್ತಳತೆ 37 ಇಂಚಿದೆ, ಮತ್ತು ಸೊಂಟದ ಸುತ್ತಳತೆ 28 ಇದೆ. ಮುಂದಿನ ಟಕ್ಸು ಅಂದರೆ ಮುಂದಿನ ಟಕ್ಸು ಇದು 11 ಇಂಚಿದೆ. ಮುಂದಿನ ಕುತ್ತಿಗೆ ಆಕಾರ 7 ಇಂಚಿದೆ. ಹಿಂದಿನ ಕುತ್ತಿಗೆ ಆಕಾರ ಬ್ಯಾಕ್ ನೆಕ್ ಅದು 11 ಇಂಚಿದೆ. ಅದಾದಮೇಲೆ ಕಂಕುಳಿನ ಸುತ್ತಳತೆ 16 ಇಂಚಿದೆ. ತೋಳಿನ ಉದ್ದ 10.5 ಇಂಚಿದೆ. ತೋಳಿನ ಅಗಲ 11.5 ಇಂಚಿದೆ. ಇಷ್ಟು ಒಂದು ಮೆಜರ್ಮೆಂಟು ನೀವು ತೊಗೋಬೇಕಾಗಿರೋದು ಒಂದು ಬಾಡಿಲಿ ನೀವು ಅಳತೆ ತೊಗೋಬೇಕು ಅಂತ ಅಂದಾಗ ಬ್ಲೌಸಲ್ಲಿ. ಸೊ ಇಷ್ಟ ಆದಮೇಲೆ ನಾನು ಇವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವುದಕ್ಕೆ ಎಷ್ಟು ಪ್ಲಸ್ ಮಾಡಬೇಕು, ಯಾವುದಕ್ಕೆ ಎಷ್ಟು ಮೈನಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಇದನ್ನು ನೀಟಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ಇದನ್ನು ತಿಳ್ಕೊತಂದರೆ ನಿಮ್ಗೆ ಯಾವುದೇ ರೀತಿ ಯಾವಾಗಲೂ ಕೂಡ ಪ್ರಾಬ್ಲಮ್ ಇರಲ್ಲ ಲೈಫಲ್ಲಿ. ಯಾವುದೇ ಅಳತೆ ಕೊಟ್ಟರು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅದರಲ್ಲೂ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ್ಯಾವ ರೀತಿ ಯಾವ್ಯಾವ ಅಳತೆನ ನಾವು ಮಾರ್ಕಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟೆಲ್ಲ ಡೀಟೇಲಾಗಿ ಹೇಳ್ಕೊಡ್ತೀನಿ. ಬನ್ನಿ ಹೇಳ್ತಾ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಫಸ್ಟ್ ಇಲ್ಲಿ ಉದ್ದ 15 ಇಂಚಿದೆ. 15ರಲ್ಲಿ ನೋಡಿ, ಬ್ಲೌಸ್ ಯಾವುದೇ ಒಂದು ಬ್ಲೌಸ್ನ ನಾವು ಭುಜದ ಹತ್ರ ಒಂದು ಅರ್ಧ ಇಂಚ್ ಹೋಗುತ್ತೆ, ಕೆಳಗಡೆ ಸೊಂಟದ ಹತ್ರ ಅರ್ಧ ಇಂಚ್ ಹೋಗುತ್ತೆ. ಸೊ ಅದಕ್ಕೆ ನಾವಿಲ್ಲಿ ಏನು ಮಾಡಬೇಕು, 1 ಇಂಚನ್ನ ಪ್ಲಸ್ ಮಾಡ್ಕೋಬೇಕು. ನೋಡಿ ಇಲ್ಲಿ +1 ಇಂಚು ಉದ್ದ. ನೋಡಿ, ಇದು ನಾನು ಮೊದಲೇ ನಿಮ್ಗೆ ಹೇಳಿದೆ, ಸಾದಾ ಬ್ಲೌಸ್ ಆಗಿರ್ಬೋದು ಅಥವಾ ಅಳತೆ ಒಂದು ಲೈನಿಂಗ್ ಬ್ಲೌಸ್ ಆಗಿರ್ಬೋದು, ಸಾದಾ ಬ್ಲೌಸ್ ಆಗಿರ್ಬೋದು, ಲೈನಿಂಗ್ ಬ್ಲೌಸ್ ಆಗಿರ್ಬೋದು, ಎರಡಕ್ಕೂ ಕೂಡ ಒಂದೇ ಥರ ನಾನು ಮೆಥಡ್ ಹೇಳ್ಕೊಡ್ತೀನಿ. ನಾನು ಕಟ್ಟಿಂಗ್ ಮಾಡೋ ಮೆಥಡ್ನ ನೀವು ಅರ್ಥ ಮಾಡ್ಕೋತು ಅಂದರೆ ನಿಮ್ಗೆ ಯಾವತ್ತೂ ಪ್ರಾಬ್ಲಮ್ ಬರೋಲ್ಲ. ಎರಡು ಸಾದಾ ಬ್ಲೌಸ್ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂದರೆ ಲೈನಿಂಗ್ ಇಲ್ದಿರೋದು, ಪ್ಲೇನ್ ಬ್ಲೌಸ್ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು, ಇಲ್ಲ ಲೈನಿಂಗ್ ಹಾಕಿರೋ ಯಾವ ರೀತಿ ಕಟ್ಟಿಂಗ್ ಮಾಡೋದು, ಎಷ್ಟು ಪ್ಲೇಸ್ ಮಾಡಬೇಕು, ಇದಕ್ಕೆ ಜಾಸ್ತಿ ಏನೋ ಇದಕ್ಕೆ ಕಡಿಮೆ, ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ ಕಣ್ರಿ ನಿಮಗೆ. ಡೈರೆಕ್ಟಾಗಿ +1 ಇಂಚ್ 15 1 ಇಂಚು ಎಷ್ಟಾಯಿತು, 15 + 1 16 ಇಂಚು ನಾವಿಲ್ಲಿ ನೀವು ಲೆಂತ್ ತೊಗೋಬೇಕು. 16 ಇಂಚು ನೀವು ಡೈರೆಕ್ಟಾಗಿ ಇಲ್ಲಿ ಉದ್ದ ತೊಗೋಬೇಕಾಗುತ್ತೆ. ಅಕಸ್ಮಾತ್ ನೀವು ತೊಗೊಂಡಿರೋದು ನಿಮ್ಮ ಅಳತೆಯಲ್ಲಿ ಉದ್ದ ಅಕಸ್ಮಾತು 14 ಇಂಚಿತ್ತು ಅಂದರೆ ಅದಕ್ಕೂ ಕೂಡ +1 ತೊಗೋಬೇಕು. ಆವಾಗ ಎಷ್ಟಾಗುತ್ತೆ, 15 ಇಂಚಾಗುತ್ತೆ. ಅಕಸ್ಮಾತ್ ನೀವು ತೊಗೊಂಡಿರೋದೇನಾದ್ರೂ ಅಳತೆ 13.5 ಇಂಚ್ ಬಂದಿದೆ ಅಂದರೆ +1 ಇಂಚ್ 14.5 ಇಂಚ್ ಬರುತ್ತೆ. ಸೊ ನಿಮ್ಮದು ಎಷ್ಟೇ ಇರಲಿ ಅಳತೆ ಅದಕ್ಕೆ +1 ಇಂಚ್ ಹಾಕೋಬೇಕು. ಪ್ಲೇನ್ ಬ್ಲೌಸ್ ಆಗಿರ್ಬೋದು, ಲೈನಿಂಗ್ ಬ್ಲೌಸ್ ಆಗಿರ್ಬೋದು, 1 ಇಂಚು ನೀವು ಆ್ಯಡ್ ಮಾಡಿಬಿಟ್ಟು ಪ್ಲಸ್ ಮಾಡಿಬಿಟ್ಟು ನೀವು ಹಾಕಿ ನಿಮ್ಮ ಒಂದು ಆನ್ಸರ್ ಇಷ್ಟು ಬರುತ್ತೆ. ಇದೇ ಅಳತೆ ನೀವು ತೊಗೋಬೇಕಾಗಿರೋದು ಬ್ಲೌಸಲ್ಲಿ. ಬ್ಲೌಸ್ ಉದ್ದ ನೀವು ತೊಗೋಬೇಕಾಗಿರೋದು 16 ಇಂಚ್ ಬಂದಿದೆಯಲ್ವಾ, ಅದೇ ರೀತಿ ನಿಮ್ಮ ಅಳತೆ ತಕ್ಕಂತೆ ನೀವು ತೊಗೋಬೇಕಾಗುತ್ತೆ. ಇದು ನಿಮ್ಗೆ ಅರ್ಥ ಆಯಿತು ಅಂದ್ಕೋತೀನಿ. ಕನ್ಫ್ಯೂಸ್ ಇತ್ತು ಅಂತ ಅಂದರೆ ಖಂಡಿತ ಕೇಳಿ. ಇದನ್ನು ಕೂಡ ಕಮ್ಯುನಿಟಿ ಪೋಸ್ಟಲ್ಲೇ ಅಪ್ಲೋಡ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟು ಭುಜ 14.5 ಇಂಚಿದೆ. ನೋಡಿ,
ಇದರಲ್ಲಿ ಭುಜದ ನಾನು ಭುಜನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಅಂದರೆ ತುಂಬಾ ಟೈಮ್ ಹೋಗುತ್ತೆ. ಸೊ ನಾನು ಇದರಲ್ಲಿ ಡ್ರೆಸ್ಗೆ ತುಂಬ ಜಾಸ್ತಿ ಬರುತ್ತೆ, ಯಾಕಂದರೆ ಡ್ರೆಸ್ಸಲ್ಲಿ ಒಂದು ಸ್ವಲ್ಪ ಕಡಿಮೆ ಹೇಳ್ತಾರೆ, 6 ಇಂಚು 5 ಇಂಚ್ ಉದ್ದ ತಗೊಳ್ಳಿ ಅಂತ ಎಲ್ಲ ಹೇಳ್ತಾರೆ. ಸೊ ಬ್ಲೌಸಲ್ಲಿ ಅಂತಂದರೆ ಜಾಸ್ತಿ ಡೀಪ್ ಬರುತ್ತೆ, ಡೀಪ್ ಬ್ಲೌಸ್, ಡೀಪ್ ಇಲ್ದೇ ತುಂಬ ಕಡಿಮೆ ಹಾಕೊಳ್ಳೋದು. ಇದರಲ್ಲಿ 2 ಥರ ಬರುತ್ತೆ. ಒಂದು ಡೀಪ್ ನೆಕ್ಕು ಮತ್ತು ಇನ್ನೊಂದು ಬೋಟ್ ನೆಕ್ಕು. ಬೋಟ್ ನೆಕ್ ಅಂದರೆ ನೋಡಿ, ಇಲ್ಲಿ ಒಂದು ಡ್ರಾಯಿಂಗ್ ಮಾಡು, ನಾನು ನಿಮಗೆ ತೋರಿಸ್ತೀನಿ. ಇದು ನೆಕ್ಕು ಕಡಿಮೆ ಇರುತ್ತೆ, ಶೋಲ್ಡರ್ ಈ ರೀತಿ ಬರುತ್ತೆ. ಕಡಿಮೆ ಬರುತ್ತಲ್ಲ ನೆಕ್ಕು, ಇದಕ್ಕೆ ನಾವು ಹೇಳ್ತೀವಿ ಬೋಟ್ ನೆಕ್ ಅಂತ ಅಂದ್ಬಿಟ್ಟು. ಈ ಥರ ಇದ್ದಾಗ ಶೋಲ್ಡರ್ ಎಷ್ಟಿದೆಯೋ ಅದನ್ನು ಡೈರೆಕ್ಟಾಗಿ ಅರ್ಧ ಮಾಡಬೇಕು. 14 ಇಂಚಿತ್ತು ಅಂತ ಅಂದರೆ, ಈ ಥರ ಬೋಟ್ ನೆಕ್ಕು ಅಂತ ಅಂದರೆ 14 ಇಂಚ್, 14.5 ಇದೆಯಲ್ವಾ, ಡಿವೈಡೆಡ್ ಬೈ 2, 14.5ನ ಡೈರೆಕ್ಟಾಗಿ ಅರ್ಧ ಮಾಡಿಬಿಡಿ. ಎಷ್ಟಾಗುತ್ತೆ? ಡೈರೆಕ್ಟಾಗಿ ಅರ್ಧ. ಅಕಸ್ಮಾತ್ ನಿಮಗೆ ಗೊತ್ತಾಗಲ್ಲ ಯಾವ ರೀತಿ ಅರ್ಧ ಮಾಡೋದು, ಡಿವೈಡೆಡ್ ಮಾಡೋದಕ್ಕೆ ನಮ್ಗೆ ಬರಲ್ಲ ಕಣ್ರಿ ಅಂತ ಕೆಲವ್ರು ಹೇಳ್ಬೋದು. ಯಾಕಂದರೆ ನನ್ನ ಆಫ್ಲೈನ್ ಕ್ಲಾಸಲ್ಲೂ ಸೇಮ್ ಅದೇ ರೀತಿ ಇರ್ತಾರೆ. ಅವಾಗೆಲ್ಲ ನಾನು ಅವ್ರಿಗೆ ಒಂದು ಶಾರ್ಟ್ಕಟ್ ನಾನು ಹೇಳ್ಕೊಡ್ತೀನಿ ನೋಡಿ. 14.5 ಇಲ್ಲಿಗೆ ಬರುತ್ತೆ. ಇದು ನಂಬರ್ ಅಂತೂ ನಿಮ್ಗೆ ಇಷ್ಟೊಂದು ಗೊತ್ತಿರಬೇಕು. ಅಂದರೆ 1 ಇಂಚು 2 ಇಂಚು 3 ಇಂಚು ಇವೆಲ್ಲ ನಂಬರ್ ಗೊತ್ತಿರಬೇಕು. ಇದು 14 ಇಂಚು, ಇದು 14.5 ಇಂಚು, ಸರಿನಾ? 14.5ಗೆ ಡೈರೆಕ್ಟಾಗಿ ಇಲ್ಲೇನಂತ ಬರ್ದಿದೆ, ಇಲ್ಲಿ 2 ಡಿವೈಡೆಡ್ ಬೈ 2 ಅಂದರೆ 14.5ನ ಡೈರೆಕ್ಟಾಗಿ 2ನೇ ಭಾಗ ತೊಗೋಬೇಕು. 14, ಇಲ್ಲಿ ನೋಡಿ 14, ಇಲ್ಲಿ 14.5. ಇಲ್ಲಿಗೆ ನಾನು ಮೇಜರ್ ಟೇಪ್ನ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಇಟ್ಕೋತೀನಿ. ಇಲ್ಲಿ ಎಷ್ಟು ಬಂತು? 7.25 ಇಂಚು, ಅಂದರೆ 7.25 ಇಂಚು ಇಲ್ಲಿ ಬಂತು. ಅಕಸ್ಮಾತ್ ಇದು ನಾನು ಅಳತೆ ತೊಗೊಂಡಿದ್ದೀನಿ ಅಲ್ಲ, ಅದನ್ನು ಹೇಳ್ಬಿಟ್ಟೆ. ನೀವು ತೊಗೊಂಡಿರೋದು 14 ಇಂಚ್ ಬಂದಿದೆ, ಅದನ್ನೇ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. 14 ಇಂಚ್ ಬಂತು ಅಂದರೆ ಏನು ಮಾಡಿ, ಇದನ್ನು 14 ಹತ್ರಕ್ಕೆ ಈ ರೀತಿ ಇಟ್ಕೊಳ್ಳಿ. ನೋಡಿ, ಈ ಥರ ಈ ರೀತಿ ಇಟ್ಕೊಂಡು ಡೈರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡಿ ಕರೆಕ್ಟಾಗಿ 7 ಇಂಚು, 7 ಸೇರಿಸಿದ್ರೆ 14 ಇಂಚು. ಅದೇ ರೀತಿ 14.5 ಅಂತ ಅಂದರೆ ಅರ್ಧ ಇಂಚ್ ಇದೆಯಲ್ಲ, ಅದನ್ನು ಅರ್ಧ ಮಾಡಿದ್ರೆ 1/4 ಇಂಚು. 14.5ನ ಅರ್ಧ ಮಾಡಿದ್ರೆ 7.25. ನೋಡಿ, 2ನೇ ಭಾಗ ಅಂದರೆ ನೋಡಿ, ಇಲ್ಲಿ ಇಂದು ಕೆಲವ್ರಿಗೆ ಗೊತ್ತಾಗಲ್ಲ, ಅದಕ್ಕೋಸ್ಕರ ಬೇಸಿಕಲ್ಲಿಂದ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇ ಭಾಗ 2ನೇ ಭಾಗ, ಮೊದಲನೇ ಭಾಗ 2ನೇ ಭಾಗ, ಇದು 2ನೇ ಭಾಗ ಕ್ಯಾಲ್ಕುಲೇಟ್ ಮಾಡಿದ್ರೆ. ಸೊ ಇವಾಗ ಇಲ್ಲಿ ಆನ್ಸರ್ ಏನು ಬರುತ್ತೆ? 7.25 ಅಂತ ಅಂದರೆ 7.25 ಇಂಚು. ಕೆಲವರು ಈ ರೀತಿನೂ ಬರೀತೀರಾ, ಯಾವ ರೀತಿ ಈ ರೀತಿನೂ ಬರೀತೀರಾ, ಈ ರೀತಿ ಬರೆದ್ರೂ ಕೂಡ 7.25 ಇಂಚು ಅಂತ. ಬಟ್ ಟೈಲರಿಂಗ್ ಫೀಲ್ಡಲ್ಲಿ ಯೂಸ್ ಮಾಡೋದು ಈ ಥರ ಯೂಸ್ ಮಾಡ್ತೀವಿ, ನೆನ್ಪಿಟ್ಕೊಳ್ಳಿ. ಫ್ರೆಂಡ್ಸ್, ಇದು ಅರ್ಥ ಆಯಿತು ಅಂದ್ಕೋತೀನಿ. ಬೋಟ್ ನೆಕ್ಗೆ ನೀವು ನಿಮ್ದು ಎಷ್ಟು ಇರಲಿ, 14 ಇರಲಿ, 15, ಅಕಸ್ಮಾತ್ 15 ಇಂಚ್ ಇತ್ತಾ, 15 ಇಂಚ್ನ ಅರ್ಧ ಮಾಡಿದ್ರೆ ಎಷ್ಟಾಗುತ್ತೆ? 7.5 15 ಇಂಚ್ ಬರುತ್ತೆ. ಸೊ ಆ ಥರ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಬೋಟ್ ನೆಕ್ಗೆ ನಾನು ಹೇಳಿದೆ. ಡೀಪ್ ನೆಕ್ಗೆ ಯಾವ ರೀತಿ ಮಾಡಬೇಕು? ಬೋಟ್ ನೆಕ್ ಅಂತೂ ಗೊತ್ತಾಗೋಯ್ತು ನಿಮಗೆ, ಭುಜನ ನಾವು ಯಾವ ರೀತಿ ಅಳತೆ ತೊಗೋಬೇಕು ಅಂತ ಅಂದ್ಬಿಟ್ಟು. ಇದು ಬೋಟ್ ನೆಕ್ಗೆ ಸೀಮಿತ ಅಲ್ಲ, ಇದು ಕಾಲರ್ ನೆಕ್ ಆಗಿರ್ಬೋದು, ಫುಲ್ ಪ್ಯಾಕ್ ಬರುತ್ತೆ ನೋಡಿ, ಅದಾಗಿರ್ಬೋದು, ಮತ್ತು ಬೋಟ್ ನೆಕ್ ಆಗಿರ್ಬೋದು, ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು. ಓಕೆನಾ? ಇದಾದಮೇಲೆ ನೆಕ್ಸ್ಟ್ ಡೀಪ್ ನೆಕ್ ಯಾವ ರೀತಿ ಬರುತ್ತೆ? ಸೇಮ್ ಫುಲ್ಲು ಡೀಪ್ ಬರುತ್ತೆ. ಸಾರಿ, ಈ ಥರ ಬ್ಲೌಸ್ ಬರುತ್ತೆ ನೋಡಿ. ಡ್ರಾಯಿಂಗ್ ಸರಿ ಬರಲಿಲ್ಲ, ಓಕೆ. ನಿಮಗೆ ಬೋಟ್ ನೆಕ್ಕು ಡೀಪ್ ನೆಕ್ಕು ಅರ್ಥ ಆದರೆ ಸಾಕು. ಇದು ಡೀಪ್ ನೆಕ್ಕು ಫುಲ್ ಡೀಪ್ ಬರುತ್ತೆ, ಇದು ಬೋಟ್ ನೆಕ್ಕು ಫುಲ್ ಪ್ಯಾಕ್ ಬರುತ್ತೆ. ಸೊ ಈ ಥರ ಡೀಪ್ ನೆಕ್ ಇತ್ತು ಅಂತ ಅಂದರೆ ಏನು ಮಾಡೋದು? ಈ ಡೀಪ್ ನೆಕ್ಕೆಲ್ಲ ಜಾಸ್ತಿ ಪ್ರಾಬ್ಲಮ್ ಬರುತ್ತೆ. ಶೋಲ್ಡರ್ ಎಲ್ಲ ಕೆಳಗಡೆ ಬರೋದು ನೋಡಿ, ಇಲ್ಲಿ ಆರ್ಮೂಲ್ ಸೈಡೆಲ್ಲ ರಿಂಕಲ್ಸ್ ಬರೋದು, ಅದೆಲ್ಲ ಪ್ರಾಬ್ಲಮ್ ಜಾಸ್ತಿ ಬರೋದು ಈ ಡೀಪ್ ನೆಕ್ಕಲ್ಲಿ ಬರುತ್ತೆ. ಈ ಥರ ಇತ್ತು ಅಂತ ಅಂದರೆ ಡೀಪ್ ನೆಕ್ಕು ನಾವು ಹೇಗೆ ಇಡಬೇಕು ಅಂತ ಅಂದ್ಬಿಟ್ಟು ನೀವು ಯೋಚನೆ ಮಾಡ್ತೀರಲ್ವಾ? ಇದಕ್ಕೂ ಕೂಡ ನಾನು ಶಾರ್ಟ್ ಕಟಾಗಿ ನಾನು ನಿಮ್ಗೆ ಹೇಳ್ತೀನಿ.
ನಿಮ್ಮ ಒಂದು ಭುಜ ಎಷ್ಟು ಬರುತ್ತೆ, ತುಂಬ ಜಾಸ್ತಿ ಕೇಳಿರ್ಬೋದು ನೀವು 5 ಅಥವಾ 5.5 ಅಡಿ, 5 ಅಥವಾ 5.5 ಅಡಿ ಅಂತ ಅಂದ್ಬಿಟ್ಟೆಲ್ಲ ಕೇಳ್ತಾರೆ. ಬಟ್ ನಾನು ನಿಮ್ಗೊಂದು ಹೇಳ್ಕೊಡ್ತೀನಿ. ನಾನು ನಿಮಗೆ ಇದು ತುಂಬ ಕಡಿಮೆ ಕೇಳೋದಕ್ಕೆ ಸಿಕ್ಕಿರ್ಬೋದು ನಿಮಗೆ ಅನಿಸುತ್ತೆ. 5.5 ಜಾಸ್ತಿ 90% ಬರುವಂಥದ್ದು ಇದು ಡೀಪ್ ನೆಕ್ಕಲ್ಲಿ 5 ಅಥವಾ 5.5 ಇಂಚು ನಾವು ಇಡಬೇಕಾಗಿರೋದು. ಆ್ಯಕ್ಚುಲಿ ಬಂದರೆ ನಮ್ಗೆ ಅದೇ ಬರುತ್ತೆ. ಎಕ್ಸಾಕ್ಟ್ಲಿ ಎಷ್ಟು ಬರುತ್ತೆ ಅದು ಇಂಪಾರ್ಟೆಂಟ್ ಅಲ್ವಾ? ಇಲ್ಲ 5 ಇಂಚ್ ಬರುತ್ತಾ ಅಥವಾ 5.5 ಇಂಚ್ ಬರುತ್ತಾ, ಎಕ್ಸಾಕ್ಟ್ಲಿ ನಾವು ಹೆಂಗೆ ತಿಳ್ಕೊಳ್ಳೋದು? ಅದಕ್ಕೂ ಐತೆ. ಜಾಸ್ತಿ ಡೀಪ್ ನೆಕ್ಕಿತ್ತು ಅಂದರೆ ಈ ಡೀಪ್ ಉಂಟಲ್ಲ, ಇದು ಕೆಲವ್ರು ಏನು ಮಾಡ್ತಾರೆ, ಇದು ಇಷ್ಟು ಇಲ್ಲಿಂದ ಇಲ್ಲಿಗೆ ಒಂದು ಭಾಗ ಬರುತ್ತೆ ನೋಡಿ, ಇದು ಇಲ್ಲಿ ಒಂದು ಭಾಗ ಇದೆಯಲ್ವಾ, ಈ ಭಾಗ ತುಂಬ ಕಡಿಮೆ ಪಟ್ಟಿ ಬೇಕು ಅಂತ ಕೇಳಿದ್ರೆ ನೋಡಿ, ಇದು ಯೋಚನೆ ಮಾಡಿ, ಇಷ್ಟೊಂದು ಡೀಪ್ ಬೇಕು ನಮಗೆ ಅಂತ ಕೇಳೋರು ಕೇಳ್ತಾರೆ. ಇಷ್ಟು ಡೀಪ್ ಇಡಿ, ಜಾಸ್ತಿ ಡೀಪ್ ಬಿಡಿ ಅಂತ ಅಂದ್ಬಿಟ್ಟು ಕೇಳೋರು ಕೇಳ್ತಾರೆ. ಈ ಥರ ಡೀಪ್ ಇತ್ತು ಆವಾಗ ಏನು ಮಾಡಬೇಕು, ಡೈರೆಕ್ಟಾಗಿ ಶೋಲ್ಡರ್ನ ನೀವು 5 ಇಂಚ್ ಇಟ್ಬಿಡಿ. ಡೈರೆಕ್ಟಾಗಿ 5 ಇಂಚ್ ಇಟ್ಬಿಡ್ಬೇಕು. ಕಡಿಮೆ ಜಾಸ್ತಿ ಮಾಡೋದಕ್ಕೆ ಹೋಗ್ಬಾರ್ದು. ಡೈರೆಕ್ಟಾಗಿ ಅಕಸ್ಮಾತ್ ಏನಾದರೂ 8, 9, 7 ಆ ರೀತಿ ಇತ್ತು ಅಂತ ಅಂದರೆ ಇದರಲ್ಲಿ 14.5 ಇಂಚ್ ಇದೆಯಲ್ಲ, ಅದರಲ್ಲಿ 3.5 ಇಂಚನ್ನ ಕಡಿಮೆ ಮಾಡಿ. ನೋಡಿ 14.5ಲಿ ಅಕಸ್ಮಾತ್ ನೀವು ತೊಗೊಂಡಿರೋದು ಅಳತೆ 14 ಇರ್ಬೋದು, 14ರಲ್ಲೂ 3.5 ಇಂಚ್ ಕಡಿಮೆ ಮಾಡಬೇಕು. ಎಷ್ಟೇ ಇರಲಿ 3.5 ಇಂಚು ಕಡಿಮೆ ಮಾಡಬೇಕು. ಚಿಕ್ಕವರಾದರೆ 3 ಇಂಚ್ ಇರಲಿ, ಕಡಿಮೆ ಮಾಡಿ. ತುಂಬ ಜಾಸ್ತಿ ಸಣ್ಣಕ್ಕಿದ್ದಾರೆ ಅಂತ ಅಂದರೆ ಸ್ವಲ್ಪ ಹೆಲ್ತಿ ಅಂದರೆ ಅದೇ ಒಂದು 36 ಇಂಚು ಜಾಸ್ತಿ ಇದೆ, 32, 33 ಅಂದರೆ 32 ಸೈಜಿಂದ ಜಾಸ್ತಿ ಇತ್ತು ಅಂದರೆ 3.5 ಕಡಿಮೆ ಮಾಡಿ. ಈಗ ಎಕ್ಸಾಂಪಲ್ ಆಗಿ ನಾನು ತೊಗೊಂಡಿರೋದು ಎಷ್ಟು, 14.5. ಇದರಲ್ಲಿ ನಾನು 3.5 ಇಂಚ ಕಡಿಮೆ ಮಾಡಬೇಕು. ಇಲ್ಲ ಅರ್ಧ ಇಂಚು ಆಯಿತಾ, 1, 2, 3, ಇದು 3.5. ನೋಡಿ ಎಷ್ಟಾಯಿತು, 1, 2, 3, 3.5 ಟೋಟಲಾಗಿ 11 ಇಂಚ್ ಬಂತು. 11ರಲ್ಲಿ ಅರ್ಧ 5.5 ಇಂಚ್ ಬಂತು. ಸೊ ನಾನು ತಗೋಬೇಕಾಗಿರೋದು ಭುಜ, ಡೀಪ್ ನೆಕ್ಗೆ ನಾನು ಭುಜ ತಗೋಬೇಕಾಗಿರೋದು ಎಷ್ಟು, 5.5 ಅಂದರೆ 5.5 ಇಂಚು. ಯಾವುದಕ್ಕೆ ಇದು ಡೀಪ್ ನೆಕ್ಗೆ ನಾನು ತೊಗೋಬೇಕಾಗಿರೋದು 5.5 ಇಂಚು. ಅಕಸ್ಮಾತ್ ಇನ್ನು ಇವ್ರಿಗೇನೆ ಭುಜ ಇವ್ರದ್ದು 14.5 ಇಂಚಿದೆ, ಇವ್ರದ್ದು ಮುಂದಿನ ಆಕಾರ, ಹಿಂದಿನ ಕುತ್ತಿಗೆ ಆಕಾರ 11 ಇಂಚಿದೆ, ಇವ್ರದ್ದು ಟೋಟಲ್ ಉದ್ದ ಇದೆ ಇವ್ರದ್ದು 15 ಇಂಚಿದೆ. ಇವ್ರಿಗೆ 12 ಇಂಚು ಬೇಕು. 13, 14, 15 ಅಂದರೆ 3 ಇಂಚು ಕೆಳಗಡೆ ಹಿಂದಗಡೆ ಸೈಡ್ ಪಟ್ಟಿ ಬರೋದು. ಈ ಪಟ್ಟಿ ಉಂಟಲ್ಲ, ಈ ಪಟ್ಟಿ 3 ಇಂಚ್ ಬರೋದು. 12 ಇಂಚ್ ತೊಗೊಬಿಡ್ತು ಅಂತ ಅಂದರೆ ಅವಾಗ ಏನು ಮಾಡಿ, ಇದನ್ನು ಫಾಲೋ ಮಾಡಿಬಿಡಿ. 5 ಇಂಚ್ನ ಡೈರೆಕ್ಟಾಗಿ 5 ಇಂಚ್ ತೊಗೊಬಿಡಿ. 12 ಮೇಲೆ ಹೋಯ್ತು ಅಂದರೆ ಡೈರೆಕ್ಟಾಗಿ 3 ಇಂಚ್ ಪಟ್ಟಿ ಬರ್ತಿದೆ, ಈ ಪಟ್ಟಿ ಇಲ್ಲಿಂದ ಇಲ್ಲಿಗೆ 3 ಇಂಚ್ ಬರ್ತಿದೆ ಅಂತ ಅಂದರೆ ಡೈರೆಕ್ಟಾಗಿ ಯಾವುದೇ ಸೈಜ್ ಆಗಿದ್ರೂ ಪರವಾಗಿಲ್ಲ, ಜಾಸ್ತಿ ಮುಲಾಜೇನು ನೋಡೋಂಗಿಲ್ಲ, ಡೈರೆಕ್ಟಾಗಿ 5 ಇಂಚ್ ತೊಗೊಬಿಡ್ಬೇಕು. ಹಾಂ, ಇಲ್ಲ ಅವ್ರದ್ದೊಂದು ಸ್ವಲ್ಪ 4 ಇಂಚ್ ಬರ್ತಿದೆ ಹಿಂದಗಡೆ ಪಟ್ಟಿ ಅಂದರೆ ಇಲ್ಲಿಂದ ಇಲ್ಲಿ ನಾನು 2 ಕೂಡ ಹೇಳಿದ್ದೀನಿ, ಇದು ಮಾಡಿ ಇಲ್ಲಿ ಗಂಟ ಬಂದರೆ ಹೆಂಗೆ, ಇಲ್ಲಿ ತನಕ ಬಂದರೆ ಹೆಂಗೆ ಅಂತ. ಒಂದು ಸ್ವಲ್ಪ 4.5 ಇಂಚಿದೆ, 4 ಇಂಚಿದೆ, ಒಂದು ಸ್ವಲ್ಪ ಕಡಿಮೆ ಇದೆ ಅಂತ ಅಂದರೆ ಏನು ಮಾಡಬೇಕು ನೀವು, ಎಷ್ಟು ಬರುತ್ತೆ ನಿಮ್ಮ ಶೋಲ್ಡರು, 13 ಇರಲಿ, 14 ಇರಲಿ, 15 ಇರಲಿ, 3.5 ಇಂಚು ಶೋಲ್ಡರ್ನ ಕಡಿಮೆ, ಶೋಲ್ಡರಲ್ಲಿ 3.5 ಇಂಚು ಕಡಿಮೆ ಮಾಡಿಬಿಟ್ಟು ನೀವು ತಗೋಬೇಕಾಗುತ್ತೆ. ನೋಡಿ ಇದರಲ್ಲೆಷ್ಟು 3.5 ಇಂಚ್ ಮೈನಸ್ ಮಾಡಬೇಕು. ನೋಡಿ -3.5, 11 ಇಂಚ್ ಬರುತ್ತಲ್ವಾ, ಡಿವೈಡೆಡ್ ಬೈ 2 ಎಷ್ಟು ಬರುತ್ತೆ, 5.5 ಅಂದರೆ 5.5 ಇಂಚ್ ಬರುತ್ತೆ. ಸರಿನಾ? ಇದು ನಿಮಗೆ ಅರ್ಥ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ಭುಜದ್ದು. ಅಕಸ್ಮಾತ್ ಭುಜ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನ್ ಬೇಕು, ನಿಮ್ಮ ಒಂದು ನೀವು ತಗೊಂಡಿರೋ ಅಳತೆಯಲ್ಲಿ ಭುಜ ಎಷ್ಟು ಬಂದಿದೆ, ಯಾವುದೇ ಭುಜನೂ ಕೂಡ ನಾವು ಎಷ್ಟು ತಗೋಬೇಕು ಅಂತ ಅಂದ್ಬಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡೋದು ಅವರ ಒಂದು ಹಿಂದಿನ ಮತ್ತು ಮುಂದಿನ ಕುತ್ತಿಗೆ ಆಕಾರದ ಮೇಲೆ ನಾವು ಆ ಒಂದು ಬ್ಲೌಸ್ನ ಭುಜನ ನಾವು ಅಳತೆ ತಗೋಬೇಕಾಗುತ್ತೆ. ಇದರ ಆಧಾರ ಮೇಲೆ ಇದನ್ನು ನಾವು ಇಡಬೇಕಾಗುತ್ತೆ.
ಹಿಂಭಾಗದ ನೆಕ್ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಶೋಲ್ಡರ್ನ ನಾವು ಎಷ್ಟು ಇಡಬೇಕು. ಸಿಂಪಲಾಗಿ ಇದೊಂದು 2 ನೀವು ಸ್ಟೆಪ್ನ ನೀವು ಫಾಲೋ ಮಾಡಿ. ಇದು ನಿಮಗೆ ಕ್ಲಿಯರ್ ಆಗೈತೆ ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಅದಾದಮೇಲೆ ನಿಮಗೆ ಇನ್ನೂ ಬೇಕು ಭುಜದ ಒಂದು ಎಕ್ಸ್ಪ್ಲನೇಷನ್ ನಿಮ್ಗೆ ಇನ್ನೂ ಬೇಕು ಅಂದರೆ ಬೇಕಾದರೆ ಅದಕ್ಕೆ ಒಂದು ಎಕ್ಸ್ಟ್ರಾ ಒಂದು ಕ್ಲಾಸೆಲ್ಲ ನಿಮಗೆ ತಿಳಿಸ್ತೀನಿ. ಇದೆರಡು ಜಾಸ್ತಿ 99% ನಮಗೆ ಯೂಸ್ ಆಗೋದು ಅಂತ ಅಂದರೆ ಇವತ್ತು ನಾಳೆ ಟ್ರೆಂಡು ಇದು ಮೊದಲಿಂದನೂ ತುಂಬ ನೆಟ್ಕೊಬರ್ತಿದೆ. ಸೊ ಇವೆರಡು ತುಂಬ ಇಂಪಾರ್ಟೆಂಟು. ಸೊ ಇದು ನಿಮಗೆ ಅರ್ಥ ಆಗೈತೆ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟಲ್ಲಿ ತಿಳಿಸಿ, ಖಂಡಿತ ಹೇಳ್ತೀನಿ. ನೆಕ್ಸ್ಟ್ ಹೋಗೋಣ. ಎದೆ ಸುತ್ತಳತೆ ಬಂದಿದೆ 37 ಇಂಚು. 37 ಇಂಚಲ್ಲಿ ಡೈರೆಕ್ಟಾಗಿ ನೋಡಿ, 37 ಇಂಚಲ್ಲಿ ನಾವೇನು ಮಾಡಬೇಕು, ಡಿವೈಡೆಡ್ ಬೈ 4 ಈಕ್ವಲ್ ಟು 37ರ 4ನೇ ಭಾಗ. ಇದ್ರದ್ದು 4ನೇ ಭಾಗ ಯಾವ ರೀತಿ ತಗೋಬೇಕು, 5ನೇ ಭಾಗ, 8ನೇ ಭಾಗ, 12ನೇ ಭಾಗ ಎಲ್ಲ ಕೆಲವೊಂದು ಬರುತ್ತೆ. ಅದನ್ನು ನನ್ನ ಚಾರ್ಟ್ ಉಂಟಲ್ಲ, ಅದು ಚಾರ್ಟ್ನ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಈಸಿ ಆಗುತ್ತೆ. ಅದೊಂದಿತ್ತು ಅಂತಂದರೆ ನಾನು ಆಫ್ಲೈನ್ ಕ್ಲಾಸಲ್ಲಿ ನಾನು ಆ ಚಾರ್ಟ್ನೇ ನಾನು ಎಲ್ಲ ಯೂಸ್ ಮಾಡೋದು ಸ್ಟೂಡೆಂಟ್ಗಳಿಗೆ. ನಿಮಗೂ ಕೂಡ ನಾನು ಆ ಚಾರ್ಟ್ನ ನಾನು ಕೊಡ್ತೀನಿ. ಅಂದರೆ ನಂದು ಬುಕ್ಸನ್ನ ನಿಮ್ಗೆ ತೋರಿಸ್ತೀನಿ ತಾಳಿ ಯಾವ ರೀತಿ ಇರುತ್ತೆ ಅದು ಅಂತ ಅಂದ್ಬಿಟ್ಟು ಎಕ್ಸಾಂಪಲ್ ತೋರಿಸ್ತೀನಿ. ಇದು ನನ್ನ ಒಂದು ಆಫ್ಲೈನ್ ಕ್ಲಾಸ್ ಬುಕ್ಸ್. ಇದು ನೋಡಿ, ಇದರಲ್ಲಿ ಈ ಥರ ಫಸ್ಟ್ ಪೇಜ್ ಆದಮೇಲೆ ಬರುತ್ತೆ. ಫಸ್ಟ್ ಪೇಜಲ್ಲಿ ನಾನು ಸೈಜ್ ಚಾರ್ಟ್ ಕೊಟ್ಟಿದ್ದೀನಿ ಬುಕ್ಸಲ್ಲಿ. ನೋಡಿ ಈ ಥರ ಈ ಚಾರ್ಟ್ನ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮ್ಗೇನಾದರೂ ನೋಡಿ ಇದೆಲ್ಲ ಫುಲ್ಲು ಸೈಜ್ ಇದೆ. ಮತ್ತು ಅದಾದಮೇಲೆ 2ನೇ ಭಾಗ, 4ನೇ ಭಾಗ, ಮತ್ತು 5ನೇ ಭಾಗ, 8ನೇ ಭಾಗ, 12ನೇ ಭಾಗ ಪೂರ ಎಲ್ಲ ಇದೆ. ಅದರದೆಲ್ಲ ಫುಲ್ ಚಾರ್ಟ್ ಇಲ್ಲಿದೆ. ನಿಮಗೆ ತುಂಬ ಯೂಸ್ಫುಲ್ ಆಗಿರುವಂಥದ್ದು. ಇದನ್ನು ಬೇಕಾದರೆ ನಾನು ನಿಮಗೆ ಕಮ್ಯುನಿಟಿ ಪೋಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ ಈಗ ಎಕ್ಸಾಂಪಲಿ ನೋಡಿ, ಇಲ್ಲಿ 37 ಇದೆಯಲ್ವಾ, 37ರ 4ನೇ ಭಾಗ ಅಂತ ಅಂದರೆ ಇಲ್ಲಿ ನೋಡಿ 37ರ 4ನೇ ಭಾಗ. ಇಲ್ಲಿ 4 ಇದೆಯಲ್ವಾ, 4ರಿಂದ ಕೆಳಗಡೆ ಬರಬೇಕು. ಇಲ್ಲಿ 9.25, ಇಲ್ಲಿ 37. ಈ ರೀತಿ ನಾವು ಈ ಚಾರ್ಟ್ನ ಅಂದರೆ ಈ ಒಂದು ನಾನು ಸೈಜ್ನ ಮಾಡಿದ್ದೀನಿ, ಇದನ್ನು ಯೂಸ್ ಮಾಡ್ಕೊಳ್ಳೋವಂಥ ಒಂದು ರೀತಿ. 37ರ 4ನೇ ಭಾಗ 9.25 ಬರುತ್ತೆ. ಹಾಗೆ 38ರದು 9.5 ಬರುತ್ತೆ. 9.50 ಅಂತ ಅಂದರೆ 9. ಅದಾದಮೇಲೆ ಫುಲ್ ಇದು ನನ್ನ ಬುಕ್ಸು, ಅಂದರೆ ಬೇಸಿಕ್ದು ನಾಲೆಡ್ಜ್ ಎಲ್ಲ ಇದೆ ಇದರಲ್ಲಿ. ಇದು ಕ್ರಿಯೇಟ್ ಮಾಡಿರೋವಂಥದ್ದು, ನಾನೇ ಕ್ರಿಯೇಟ್ ಮಾಡಿರೋ ತುಂಬ ಈಸಿ ಮೆಥಡಲ್ಲಿ ಡಯಾಗ್ರಾಮ್ ಇದೆ. ಬಟ್ ಇದು ಹಿಂದಿ ಲ್ಯಾಂಗ್ವೇಜಲ್ಲಿದೆ, ಮುಂಬೈನಲ್ಲಿ ಹಿಂದಿ ಲ್ಯಾಂಗ್ವೇಜಲ್ಲೇ ಬೇಕು, ಅದಕ್ಕೋಸ್ಕರ. ಸೊ ಇದು ಬೇಕಂದರೆ ಇದನ್ನು ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ನಾನು ನಿಮಗೆ ಏನು ಓನ್ಲಿ ಯಾವ ರೀತಿ ಇದನ್ನು ಮಾತ್ರ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಬನ್ನಿ ನೆಕ್ಸ್ಟು 37ರ 4ನೇ ಭಾಗ 9.25 ಅಂದರೆ 9.25 ಇಂಚು. 9.25 ಇಂಚು ನಾವು ಎದೆ ಇರುತ್ತಲ್ವಾ, ಇಲ್ಲಿಂದ ಇಲ್ಲಿಗೆ ಎದೆ ಬರುತ್ತಲ್ವಾ, ಇಲ್ಲಿಂದ ಇಲ್ಲಿಗೆ ಅರ್ಧಕ್ಕೆ. ಅಂದರೆ ಇದು ಡೀಪ್ ನೆಕ್ ಆಗಿರ್ಬೋದು, ಬೋಟ್ ನೆಕ್ ಆಗಿರ್ಬೋದು, ಸೇಮ್ ಇದೇ ರೀತಿ ತೊಗೋಬೇಕಾಗುತ್ತೆ. ನಾವು 9.25 ಇಂಚು ನಾವು ಎದೆ ತೊಗೋಬೇಕಾಗುತ್ತೆ. ಇದರಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಉಂಟಲ್ಲ, ನಾವು ಎಷ್ಟಾದರೂ ತೊಗೋಬೋದು. 1.5 ಇಂಚಾದರೂ ತೊಗೋಬೋದು ಅಥವಾ 2 ಇಂಚಾದರೂ ತೊಗೋಬೋದು. ಇದು ನಮ್ಮ ಮೇಲೆ ಡಿಪೆಂಡು. ಇದು ಪೇಪರ್ ಕಟ್ಟಿಂಗಲ್ಲಿ ನಾನು ಹೇಳ್ಕೊಡ್ತೀನಿ ಎಷ್ಟು ತೊಗೋಬೇಕು. ಅಂದರೆ ಅದು ನಿಮಗೆ ಒಳಗಡೆ ಸೈಡ್ ಬಟ್ಟೆ ಇರುತ್ತೆ ನೋಡಿ, ಬ್ಲೌಸಲ್ಲಿ ಉಳಿದಿರುವಂಥ ಬಟ್ಟೆ, ಅದ್ರ ಲೆಕ್ಕ ಇದು. ಇದನ್ನು ನಮ್ಮ ಪ್ರಕಾರ ನಾವು ತೊಗೋಬೇಕು. ಅದಾದಮೇಲೆ ಸೊಂಟದ ಸುತ್ತಳತೆ ಇದೆ 28ರ 4ನೇ ಭಾಗ. 28ರ 4ನೇ ಭಾಗ ಅಂತಂದರೆ 20ನ 4ರಿಂದ ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟು ಬರುತ್ತೆ 28ರ 4ನೇ ಭಾಗ? 7 4 28 ಅಂದರೆ 7 ಇಂಚ್ ಬರುತ್ತೆ. 7 ಇಂಚು ಬಂತು. ಪ್ಲಸ್ 1 ಇಂಚು ನಾವು ಟಕ್ಸ್ ಹಿಂಭಾಗದಲ್ಲಿ 2 ಟಕ್ಸ್ ಇದೆಯಲ್ವಾ, ಆ ಟಕ್ಸಿಗೆ 1 ಇಂಚ್ ತೊಗೋಬೇಕು. ಅರ್ಧ ಇಂಚ್ ಹೋಗುತ್ತೆ ಅಲ್ಲಿಗೆ. ಸೊ ಟೋಟಲ್ ಎಷ್ಟಂತೂ 8 ಇಂಚು ಪ್ಲಸ್ 1 ಇಂಚು 7 ಇಂಚು ಪ್ಲಸ್ 1 8 ಇಂಚು ನಾವಿಲ್ಲಿ. ಎದೆ ಸುತ್ತಳತೆ 9.25 ಇಂಚು, ಸೊಂಟದ ಸುತ್ತಳತೆ ಬಂತು 8 ಇಂಚು ಬಂತು. ಪ್ಲಸ್ ಇದು ಟಕ್ಸ್ನ ನಾವು ಆ್ಯಡ್ ಮಾಡಿಕೊಂಡು ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕು. ಅಕಸ್ಮಾತ್ ಏನಾದರೂ ಒಂದು ಎಕ್ಸಾಂಪಲ್ನ ನಿಮಗೆ ಹೇಳ್ತೀನಿ.
ಅಕಸ್ಮಾತ್ ನೀವು ತೊಗೊಂಡಿರೋದು ನಿಮ್ಮ ಒಂದು ಸುತ್ತಳತೆ ಎಷ್ಟಿರ್ಬೋದು, ಯಾಕಂದರೆ ನಾನು ತೊಗೊಂಡಿರೋದನ್ನೇ ಹೇಳ್ತು ಅಂತಂದರೆ ಗೊತ್ತಾಗುತ್ತೆ, ಅಂದರೆ ಕನ್ಫ್ಯೂಸ್ ಆಗ್ಬೋದು ನಿಮಗೆ. ಎಕ್ಸಾಂಪಲ್, ನೀವು ತೊಗೊಂಡಿರೋದು ಅಕಸ್ಮಾತ್ ಸೊಂಟದ ಸುತ್ತಳತೆ 32 ಇದೆ ಅಂದ್ಕೊಳ್ಳಿ. ಸೊಂಟದ ಸುತ್ತಳತೆ 32 ಇದೆ, 8 ಇಂಚ್ ಬರುತ್ತೆ, ಪ್ಲಸ್ 1 ಇಂಚ್ ಈಕ್ವಲ್ ಟು 9 ಇಂಚ್. 32ರ 4ನೇ ಭಾಗ ಬರುತ್ತೆ 8 ಇಂಚು. 8ಕ್ಕೆ 1 ಇಂಚು ನಾವು ಟಕ್ಸ್ಗೆ ಪ್ಲಸ್ ಮಾಡ್ಕೋಬೇಕು, 9 ಇಂಚ್ ಆಯಿತು. 9 ಇಂಚು ನಾವು ಸೊಂಟದ ಸುತ್ತಳತೆ ತೊಗೋಬೇಕು. ಇದು ಇದರ ಅಳತೆ ಅಲ್ಲ, ನಿಮಗೆ ನಾನು ಹೇಳ್ಕೊಡ್ತದ್ದು. ಅಕಸ್ಮಾತ್ ನೀವು ನಿಮ್ಮ ಅಳತೆ ಈ ರೀತಿ ಇದ್ದರೆ ನೀವು ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಇದು ನಿಮಗೆ ಅರ್ಥ ಆಯಿತು ಅಂದ್ಕೋತೀನಿ. ನಾವು ತೊಗೋಬೇಕಾಗಿರೋದು ಎಷ್ಟು ಇಂಚ್ ಇದೆ ಅದನ್ನು ಕೂಡ ನಾನು ನಿಮಗೆ ಹೇಳಿದ್ದೀನಿ ನೋಡಿ. ಬ್ಲೌಸ್ ಉದ್ದ 16 ತೊಗೋಬೇಕು, ಶೋಲ್ಡರ್ ತೊಗೋಬೇಕು. ಈ ಒಂದು ಅಳತೆ ಪ್ರಕಾರ ತೊಗೋಬೇಕಾಗಿರೋದು 5.5 ಇಂಚು ಶೋಲ್ಡರ್ ತೊಗೋಬೇಕು. ಎದೆ ಸುತ್ತಳತೆ 9.25 ಇಂಚ್ ತೊಗೋಬೇಕು. ಸೊಂಟದ ಸುತ್ತಳತೆ 8 ಇಂಚ್ ತೊಗೋಬೇಕು. ಅದೇ ರೀತಿ ಮುಂದಿನ ಟಕ್ಸ್ ಪ್ಲಸ್ ಅರ್ಧ ಇಂಚ್, ಜಾಸ್ತಿ ಇಲ್ಲ, ಓನ್ಲಿ ಅರ್ಧ ಇಂಚ್ ನೀವು ಪ್ಲಸ್ ಮಾಡಿ 11.5 ಇಂಚು. ಇದು 11.5 ಇಂಚ್ ತೊಗೋಬೇಕು. ಎಷ್ಟಿರಲಿ, ನೀವು ತೊಗೊಂಡ್ರೆ 8.5 ಇರ್ಬೋದು, 7.5 ಇರ್ಬೋದು, 9 ಇರ್ಬೋದು. 9 ಇತ್ತು ಅಂದರೆ ಅರ್ಧ ಇಂಚ್ ಪ್ಲಸ್ ಮಾಡಿ 9.5. 8 ಇಂಚು ಅರ್ಧ ಇಂಚ್ ಪ್ಲಸ್ ಮಾಡಿ 8.5. 10 ಇಂಚ್ ಇತ್ತು ಅಂದರೆ ಅರ್ಧ ಇಂಚ್ ಪ್ಲಸ್ ಮಾಡಿ 10.5. ಈ ರೀತಿ. ನೆಕ್ಸ್ಟ್ ಮುಂದಿನ ಕುತ್ತಿಗೆ ಆಕಾರ ಎಷ್ಟಿದೆಯೋ ಅಷ್ಟೇ ತೊಗೊಳ್ಳಿ, ಹಿಂದಿನ ಕುತ್ತಿಗೆ ಆಕಾರ ಎಷ್ಟಿದೆಯೋ ಅಷ್ಟೇ ತೊಗೊಳ್ಳಿ. ಇದರಲ್ಲಿ ಯಾವುದೇ ರೀತಿ ಪ್ಲಸ್ ಮೈನಸ್ ಮಾಡುವಂಥ ಅವಶ್ಯಕತೆ ಏನಿರಲ್ಲ. ನೆಕ್ಸ್ಟು ಕಂಕುಳಿನ ಸುತ್ತಳತೆ, ಆರ್ಮೋಲ್ ರೌಂಡ್. 16 ಇಂಚ್ ಇದೆ. 16ರಲ್ಲೂ ಕೂಡ 2ನೇ ಭಾಗ ತೊಗೋಬೇಕು. ಅಂದರೆ 16ನ ನಾವೇನು ಮಾಡಬೇಕು, 2 ಭಾಗವಾಗಿ ನಾವು ಕನ್ವರ್ಟ್ ಮಾಡಬೇಕು. ಎಷ್ಟು ಬರುತ್ತೆ? 8 ಇಂಚ್ ಬರುತ್ತೆ. ನಾವು ಆರ್ಮೋಲ್ ರೌಂಡ್ ನೋಡಿ, ಇಲ್ಲಿ ನಾವು ಬ್ಲೌಸಲ್ಲಿ ಆಗಿರ್ಬೋದು, ಇದರಲ್ಲಾಗಿರ್ಬೋದು, ಅಂದರೆ ತೊಗೋತೀವಲ್ಲ, ಇಲ್ಲಿಂದ ಇಲ್ಲಿಗೆ ತೊಗೋತೀವಲ್ಲ, ಇದು ಕಂಕುಳಿನ ಸುತ್ತಳತೆ. ನಾವು ತೊಗೊಂಡಿದ್ದ ಏನು ಮಾಡಿದ್ವಿ, ನಾವು ಮೈ ಅಳತೆ ತೊಗೋಬೇಕಾದ್ರೆ ಪೂರ್ತಿ ಸುತ್ತಳತೆ ತೊಗೊಂಡಿದ್ವಿ ಅಲ್ವಾ. ಇದನ್ನು ನಾವು ಅರ್ಧ ಮಾಡೋದು, ಅಂದರೆ ಮಾರ್ಕಿಂಗ್ ಮಾಡಬೇಕಾದ್ರೆ ನಾವು ಇಷ್ಟು ಮಾತ್ರ ಮಾಡ್ತೀವಲ್ವಾ, ಅದನ್ನು ನಾವಿಲ್ಲಿ ಒಂದು 8 ಇಂಚ್ ಮಾತ್ರ ತೊಗೋಬೇಕಾಗುತ್ತೆ. ಅದು ಡಬಲ್ ಆದರೆ 14 ಇಂಚ್ ಆಗುತ್ತೆ. ಸೊ 16 ಇಂಚು ಅದು ಬರುತ್ತೆ. ಸೊ ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದಾದಮೇಲೆ ನೆಕ್ಸ್ಟು ತೋಳಿನ ಉದ್ದ. ತೋಳಿನ ಉದ್ದದಲ್ಲಿ ಪ್ಲೇನ್ ಬ್ಲೌಸಿಗೆ ಬೇರೆ ಬರುತ್ತೆ ಮತ್ತು ಲೈನಿಂಗ್ ಬ್ಲೌಸಿಗೆ ಬೇರೆ ಬರುತ್ತೆ. ಪ್ಲೇನ್ ಬ್ಲೌಸ್ ಅಂದರೆ ನಾವು ಲೈನಿಂಗ್ ಆಗ್ತಾನೆ ನಾವು ಯೂಸ್ ಮಾಡ್ತೀವಲ್ಲ, ಅದಾದರೆ ನೋಡಿ ವಿತೌಟ್ ಲೈನಿಂಗ್, ಅದು ನೋಡಿ ಲೈನಿಂಗ್ ಹಾಕಿದ್ರೆ 1 ಇಂಚು, ಲೈನಿಂಗ್ ಇಲ್ಲದೇ ಇತ್ತು ಅಂತ ಅಂದರೆ 1.5 ಇಂಚ್ ತೊಗೊಳ್ಳಿ. 1 ಇಂಚ್ ಹಿಂಗೆ ನೋಡಿ, ಲೈನಿಂಗ್ ಬ್ಲೌಸ್ಗೆ 1 ಇಂಚ್ ಮಾತ್ರ ಪ್ಲೇಸ್ ಮಾಡಬೇಕು. 10.5 ಇದೆ ಅಲ್ವಾ, ಪ್ಲಸ್ 1 ಇಂಚು ಲೈನಿಂಗ್ ಬ್ಲೌಸ್ಗೆ. 10.5 ಪ್ಲಸ್ 1 11.5. ಓಕೆ, ಅರ್ಥ ಆಯಿತು ಅಂದ್ಕೊಳ್ಳಿ. ಇದು ಲೈನಿಂಗ್ ಬ್ಲೌಸ್ಗೆ ತೋಳಿನ ಉದ್ದ ತೊಗೋಬೇಕು ಅಂದರೆ ಓನ್ಲಿ 1 ಇಂಚ್ ಮಾತ್ರ ಪ್ಲಸ್ ಮಾಡಿ, ಮೇಲ್ಗಡೆ ಸೈಡು ಒಲೆದು ಕರ್ದ, ಕೆಳಗಡೆ ಸೈಡು ಒಲೆದು ಕರ್ದ ಅಷ್ಟೇ. ಲೈನಿಂಗ್ ಇಲ್ಲ, ಪ್ಲೇನ್ ಬ್ಲೌಸ್ ಇದೆ ಅಂತ ಅಂದರೆ ಅದಕ್ಕೆ ನೀವು ತೊಗೋಬೇಕಾಗಿರೋದು ವಿತೌಟ್ ಲೈನಿಂಗ್ಗೆ 1.5 ಇಂಚು ಪ್ಲಸ್ ಮಾಡಬೇಕು. 10 ಇಂಚ್ ಇದೆ ಅಂತ ಅಂದರೆ ಪ್ಲಸ್ 1.5 ನೋಡಿ. 10.5 ಇದೆಯಾ, ಪ್ಲಸ್ 1 ಅಂದರೆ 10, 11, 12 ಇಂಚು. 12 ಇಂಚು ನೀವು ತೋಳಿನ ಉದ್ದ ತಗೋಬೇಕು. ಯಾವಾಗ ಲೈನಿಂಗ್ ಇಲ್ಲ, ಅದರಲ್ಲಿ ಪ್ಲೇನ್ ಬ್ಲೌಸ್ ಇದೆ ಅಂತ ಅಂದರೆ ಮಾತ್ರ ನೀವು 12 ಇಂಚು ಉದ್ದ ತಗೋಬೇಕು. ಇಲ್ಲ ನಾವು ಹೊಲಿತಾರ ಬ್ಲೌಸು ಲೈನಿಂಗ್ ಇದೆ, ಲೈನಿಂಗ್ ಹಾಕ್ಬಿಟ್ಟು ನಾವು ಬ್ಲೌಸ್ ಹೊಲಿತಾ ಇದ್ದೀವಿ ಅಂತ ಅಂದರೆ 11.5 ತಗೋಬೇಕು. ಎಕ್ಸಾಂಪಲ್ ಆಗಿ ಇದು ತೊಗೊಂಡಿರುವಂಥದ್ದು 10.5 ಇದೆ, ನಾನು ತೊಗೊಂಡಿರೋ ಅಳತೆ 10.5 ಇದೆ. ನೀವು ತೊಗೊಂಡಿರೋ ಅಳತೆ ಅಕಸ್ಮಾತ್ ಇತ್ತು ಅಂದರೆ, ಇದು ಎಕ್ಸಾಂಪಲ್ಲು ನೋಡಿ, 10 ಇಂಚ್ ಇತ್ತು ಅಂದರೆ, ಲೈನಿಂಗು ಇದ್ದರೆ 10 ಇಂಚ್ ಇತ್ತು ಅಂದರೆ 1 ಇಂಚ್ ಪ್ಲಸ್ ಮಾಡಿ 11 ಇಂಚು. ಪ್ಲೇನ್ ಬ್ಲೌಸ್ ಇತ್ತು ಅಂದರೆ 10 ಇಂಚ್ಗೆ ನಾವೇನು ಮಾಡಬೇಕು, ಪ್ಲಸ್ 1.5 ಇಂಚ್. ತೋ ಎಷ್ಟಾಗುತ್ತೆ ಇಲ್ಲಿ, 10 ಅಂದರೆ 11.5 ಇದು ಬರುತ್ತೆ. ಸೊ ಈ ಥರ ನಾವು ಯಾವುದೇ ಒಂದು ಸೈಜ್ ಆಗಿರಲಿ ಕಣ್ರಿ, ಅಂದರೆ 10 ಆಗಿರ್ಬೋದು, 11 ಆಗಿರ್ಬೋದು, 8 ಆಗಿರ್ಬೋದು, 7 ಆಗಿರ್ಬೋದು, ಯಾವುದೇ ಇದ್ರೂ ಕೂಡ ನೀವು ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇಷ್ಟಾಯಿತು. ಇದು ಲೈನಿಂಗಿಗೂ ಹೇಳಿದೆ, ವಿತೌಟ್ ಲೈನಿಂಗಿಗೂ ಹೇಳಿದೆ.
ನೆಕ್ಸ್ಟು ತೋಳಿನ ಅಗಲ ಬಂದ್ಬಿಟ್ಟು ಇಲ್ಲಿ 11.5 ಇಂಚಿದೆ. ಎಷ್ಟೇ ಇರಲಿ, ಇದು 11.5 ಇಂಚಿದೆ. ಇದನ್ನು 2ನೇ ಭಾಗ ತಗೋಬೇಕು, /2. ಇದು 11.5 ಇಂಚಿದೆ. ಅಕಸ್ಮಾತ್ ನೀವು ತಗೋತಾ ಇರುವಂಥದ್ದು ಅಕಸ್ಮಾತ್ ಏನಾದರೂ 10 ಇಂಚಿತ್ತು, ಇಲ್ಲ ಅಂತ ಅಂದರೆ 12 ಇತ್ತು, ಇಲ್ಲ ಅಂತ ಅಂದರೆ 11.5 ಇತ್ತು, ಇಲ್ಲ ಅಂತ ಅಂದರೆ ಓನ್ಲಿ 11 ಇತ್ತು, ಇಲ್ಲಾಂದರೆ 9 ಇಂಚಿತ್ತು. ಎಷ್ಟೇ ಇರಲಿ /2 ಹಾಕಿ. ಎಷ್ಟೇ ಇರಲಿ ನೀವು ತೊಗೊಳ್ತಾ ಇರುವಂಥ ಅಕಸ್ಮಾತ್ ಶಾರ್ಟ್ ಸ್ಲೀವ್ಸ್ ಆಗಿರ್ಬೋದು, ಲಾಂಗ್ ಸ್ಲೀವ್ಸ್ ಆಗಿರ್ಬೋದು, 3/4 ಸ್ಲೀವ್ಸ್ ಆಗಿರ್ಬೋದು, ಫುಲ್ ಸ್ಲೀವ್ಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದನ್ನು 2ನೇ ಭಾಗ ತೊಗೋಬೇಕಾಗುತ್ತೆ. 2ನೇ ಭಾಗ ಅಂತ ಅಂದರೆ ನೋಡಿ, 11ನ ನಾವು 2ನೇ ಭಾಗ ತೊಗೋತು ಅಂದರೆ 5.5 ಇಂಚ್ ಬರುತ್ತೆ. ಇನ್ನರ್ಧ 5.25 ಇಂಚು. 5.25 ಇಂಚು ನಾವಿಲ್ಲಿ ಇದಂಗೆ 5.75 ಅಂತ ಅಂದರೆ ನಾವು ಟೈಲರಿಂಗ್ ಒಂದು ಫೀಲ್ಡಲ್ಲಿ 5.25 ನಾವು ಈ ಥರ ಬರಿತೀವಿ. ಅಂದರೆ ನೋಡಿ, ಇದೇನು 5.75 ಅಂತ ಬರೆದ್ಬಿಟ್ರು ಇಲ್ಲಿ, ಮತ್ತು ಇಲ್ಲಿ ಅರ್ಧ ಬರೆದಿದ್ದೀನಿ, ಮತ್ತು ಇಲ್ಲಿ 11.5 ಅಂತ ಬರೆದ್ರಿ, ಇಲ್ಲಿ 9.5 ಅಂತ 9.25 ಅಂತ ಬರೆದ್ರಿ ಅಂತ ಯೋಚನೆ ಮಾಡೋಕೆ ಹೋಗಬೇಡಿ. ಒಂದು ಟೈಲರಿಂಗ್ ಫೀಲ್ಡಲ್ಲಿ ಒಂದು ಇದು ಹೇಳ್ಕೊಡ್ತೀನಿ ನಾನು ನಿಮಗೆ ಯಾವ ರೀತಿ ಅಂತ ಅಂದ್ಬಿಟ್ಟು. ನೋಡಿ, ಈಗ 1 ಇಂಚು ಅಂತ ಅಂದರೆ 1 ಅಂತ ಬರಿತೀವಿ. 1/4 ಇಂಚು ಅಂದರೆ 0.25. 1.5 ಇಂಚು ಅಂತ ಅಂದರೆ 0.50 ಅಂತಲೂ ಬರಿತೀವಿ. ಅಕಸ್ಮಾತ್ 1.5 ಕೂಡ ಅಂತಲೂ ಬರಿತೀವಿ. 1.5 ಅಂತ ಬಂದರು ಅಂದ್ರೂ ಕೂಡ 1.5 ಇಂಚೆ, 1.50 ಅಂದ್ರೂ ಕೂಡ 1.5 ಇಂಚು. ಮತ್ತು ಇದು 1/4, ಇದು 1.5 ಇಂಚು, ಮತ್ತು ಇದು 1.75 ಅಂದರೆ 1.25 ಇಂಚು. 1.25 ಇಂಚು, 1.5 ಇಂಚು, 1.25 ಇಂಚು. ಈ ಥರ ನಾವು ಟೈಲರಿಂಗ್ ಫೀಲ್ಡಲ್ಲಿ ನಾವು ತಗೋತೀವಿ. ಕೆಲವರು ಈ ಥರನೂ ಯೂಸ್ ಮಾಡ್ತಾರೆ, ಅದನ್ನು ಜಾಸ್ತಿ ಯೂಸ್ ಮಾಡಲ್ಲ. ಇಲ್ಲಿ 1 ಈ ಥರ, ಮತ್ತು 1.5 ಮತ್ತು 1.25 ಶಾಯದ್ ಈ ಥರನೇ ಯೂಸ್ ಮಾಡ್ತಾರೆ. ಇದು ಸರಿನಾ ತಪ್ಪ ಅಂತ ಗೊತ್ತಿಲ್ಲ, ನಾನು ಜಾಸ್ತಿ ಯೂಸ್ ಮಾಡೋದು ಈ ಥರ. ಇದು ಮತ್ತು ಕೆಲವೊಂದು ಸರಿ ಇದನ್ನು ಯೂಸ್ ಮಾಡ್ತೀವಿ. 2ನೇ ನಂಬರ್ ಉಂಟಲ್ಲ 1.5, ಅದನ್ನು ಯೂಸ್ ಮಾಡ್ತೀವಿ. ಬಟ್ 1.25 ಮತ್ತು 1.25 ಅಕಸ್ಮಾತ್ ಇದ್ರ 1.25 ಜಾಗದಲ್ಲಿ ಈಗ 2.25 ಇತ್ತು ಅಂತಂದರೆ ಇದೇ ರೀತಿ, ಅದನ್ನೇ 3.25 ಇತ್ತು ಅಂದ್ರೂ ಇದೇ ರೀತಿ, ಅಥವಾ 5.25 ಇತ್ತು ಅಂತಂದ್ರೂ ಇದು 5 ಸೇರಿಸಿದ್ರೆ 5.75 ಈ ರೀತಿ ಯೂಸ್ ಮಾಡ್ತೀವಿ. ಇದನ್ನು ತಿಳ್ಕೊಳ್ಳಿ. ಇದು ಟೈಲರಿಂಗ್ ಫೀಲ್ಡಲ್ಲಿ ಈ ಥರ ಒಂದು ಇದೆ. ನಿಮಗೆ ಅಕಸ್ಮಾತ್ ಸ್ವಲ್ಪ ಬೇಸಿಕ್ ಗೊತ್ತಿರೋರಿಗೆ ಇದು ಗೊತ್ತಿದೆ, ಗೊತ್ತಿಲ್ಲ ಅನ್ನೋರಿಗೆ ನೀವು ತಿಳ್ಕೊಳ್ಳಿ. ಇದನ್ನು ಫುಲ್ ನಾನು ನಿಮಗೆ ಇದನ್ನು ತಿಳಿಸಿದ್ದೀನಿ. ಇದನ್ನು ಎಕ್ಸ್ಪ್ಲೇನು ಕೂಡ ನಾನು ನಿಮಗೆ ಮಾಡಿದ್ದೀನಿ. ಇದರಲ್ಲಿ ಯಾವುದೇ ರೀತಿ ಡೌಟ್ ಇದ್ರೂ ಕೂಡ ನೀವು ಕಮೆಂಟಲ್ಲಿ ತಿಳಿಸಿ. ಮತ್ತು ಇದು ಫುಲ್ಲು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಈ ರೀತಿ, ಯಾಕಂದರೆ ಇದು ಸ್ವಲ್ಪ ನಾನು ಫೋಟೋ ತೆಗಿತು ಅಂದರೆ ಸ್ವಲ್ಪ ಬ್ಲರ್ ಕಾಣಿಸ್ಬೋದು ನಿಮಗೆ. ಇದನ್ನು ಟೈಪಿಂಗಲ್ಲಿ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಯಾವ ರೀತಿ ಅಳತೆ ಅಂದರೆ ಬಾಡಿ ಮೆಜರ್ಮೆಂಟ್ ತೊಗೊಂಡಾದ್ಮೇಲೆ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಫುಲ್ಲು ನನಗೆ ಈಸಿ ಅನಿಸುತ್ತೋ ಅಷ್ಟು ಈಸಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದರಲ್ಲಿ ಏನಾದರೂ ಡೌಟ್ ಇತ್ತು ಅಂತ ಅಂದರೆ ಖಂಡಿತ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ಅರ್ಥ ಆಗಿಲ್ಲದೆ ಹೋದರೆ ಅದನ್ನು ಕೂಡ ನನಗೆ ತಿಳಿಸಿ. ಸಾರಿ, ಸ್ವಲ್ಪ 4-5 ದಿನ ಲೇಟ್ ಆಗೋಯಿತು ಅಪ್ಲೋಡ್ ಮಾಡೋದು ವೀಡಿಯೋನ. ಯಾಕೆಂದರೆ ಆಫ್ಲೈನ್ ಕ್ಲಾಸು ಪ್ಲಸ್ ಒಂದು ಸ್ವಲ್ಪ ಕ್ರಿಸ್ಮಸ್ದು ಒಂದು ಸ್ವಲ್ಪ ಬಟ್ಟೆಗಳಿತ್ತು ಕಸ್ಟಮರ್ದು ಹೊಲಿಯೋದು, ಅದಕ್ಕೆ ಟೈಮ್ ಸಿಗಲಿಲ್ಲ. ಸ್ವಲ್ಪ ಬ್ಯುಸಿ ಇದ್ದೆ ನಾನು ಕೂಡ, ಅದಕ್ಕೆ ವೀಡಿಯೋ ಮಾಡೋದಕ್ಕೂ ಆಗಲಿಲ್ಲ. ಸ್ವಲ್ಪ ಲೇಟ್ ಆಗೋಯ್ತು, ಸಾರಿ. ಖಂಡಿತ ನೆಕ್ಸ್ಟ್ ಟೈಮ್ ಆಗಲ್ಲ. ನೋಡಿ ವಿಡಿಯೋನ. ಸ್ವಲ್ಪ ಏನಾದರೂ ಡೌಟ್ ಇತ್ತು ಅಂದರೂ ಕೂಡ ನೀವು ಕಮೆಂಟಲ್ಲಿ ತಿಳಿಸಿ. ಮತ್ತು ಇದನ್ನು ನಾನು ನಿಮಗೆ ಒಂದು ಟಿಪ್ಸ್ ಕೊಡ್ತೀನಿ. ನಾನು ನಿಮ್ಗೆ ಇದರಲ್ಲಿ ಈ ಟಿಪ್ಸು ನಾನು ಆಫ್ಲೈನ್ ಸ್ಟೂಡೆಂಟ್ಗಳಿಗೂ ಕೂಡ ತುಂಬ ಜಾಸ್ತಿ ನಾನು ಇದನ್ನು ಕೊಡ್ತಾನೆ ಇರ್ತೀನಿ. ಅಂದರೆ ಸಿರ್ಫ್ ಬ್ಲೌಸಲ್ಲೇ ಅಂತಲ್ಲ, ಡ್ರೆಸ್ ಆಗಿರ್ಬೋದು, ಸಲ್ವಾರ್ ಆಗಿರ್ಬೋದು, ನ್ಯಾರೋ ಪ್ಯಾಂಟ್ ಆಗಿರ್ಬೋದು, 1 ಪೀಸ್ ಆಗಿರ್ಬೋದು, ಎಲ್ಲದರಲ್ಲೂ ನಾನು ಇದನ್ನು ಜಾಸ್ತಿ ಅವರು ಕಣ್ಮುಚ್ಕೊಂಡು ನಿದ್ದೆ ಮಾಡ್ತಾಯಿದ್ರು ಕೂಡ ಕನಸಲ್ಲೂ ಕೂಡ ಅವ್ರಿಗೆ ಬರ್ತಾನೆ ಇರಬೇಕು. ಕ್ಯಾಲ್ಕುಲೇಟ್ ಎಲ್ಲ ಪೂರ ಅವ್ರಿಗೆ ಅರ್ಥ ಆಗಬೇಕು ಅಂತ ಅಂದರೆ ಅದೆಲ್ಲ ಮೈಂಡಲ್ಲಿ ಹೊಲಿಗೆ ಆಗಿರ್ಬೋದು, ನಾನು ಹೇಳ್ಕೊಟ್ಟಿರೋದಾಗಿರ್ಬೋದು, ಒಂದು ಸ್ಲೀವ್ಸ್ ಕಟ್ಟಿಂಗ್ ಮಾಡಬೇಕು ಅಥವಾ ಸ್ಲೀವ್ಸ್ ಸ್ಟಿಚಿಂಗ್ ಮಾಡಬೇಕು, ಏನೇ ಆಗಿರಲಿ ಅವ್ರಿಗೆ ಆಗ್ತಾನೆ ಇರಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಎಕ್ಸ್ಟ್ರಾ ಮನೆಗೆ ಹೋಮ್ವರ್ಕ್ ಕೊಡ್ತಾನೆ ಇರ್ತೀನಿ ಅವ್ರಿಗೆ. ಅಂದರೆ ಇವತ್ತು ನಾನು ಏನು ಹೇಳ್ಕೊಟ್ಟಿದ್ದೀನಿ ಅದನ್ನು ಕೊಡ್ತೀನಿ, ಪ್ಲಸ್
ಅವ್ರಿಗೆ ಈಗ ಒಂದು ಅಳತೆ ನಾನು ತೊಗೊಂಡು ನಾನು ಹಿಂಗೆ ಹೇಳ್ಕೊಟ್ಟೆ ಅಲ್ವಾ, ಒಬ್ರದ್ದು ನಾನು ಅಳತೆ ತೊಗೊಂಡೆ. ಬಟ್ ಅವ್ರಿಗೆ ಹೇಳ್ತೀನಿ 5 ಜನದ್ದು ತೊಗೊಬನ್ನಿ ಅಂತ ಅಂದ್ಬಿಟ್ಟು 5 ಜನದ್ದು ಅವರು ಅಳತೆ ಬಾಡಿ ಮೆಜರ್ಮೆಂಟ್ ತೊಗೋಬೇಕು, ಅದನ್ನೇ ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತು ಕ್ಲಾಸಿಗೆ ಬಂದಾದಮೇಲೆ ಕ್ಲಾಸಲ್ಲೂ ಕೂಡ ಅವ್ರ ಜೊತೆ ಎಷ್ಟು ಜನ ಇರ್ತಾರೆ ಅದನ್ನ ಎಲ್ಲರದ್ದು ತೊಗೊಳೋದಕ್ಕೆ ಹೇಳ್ತೀನಿ. ಏಕೆಂದರೆ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಸ್ಟಾರ್ಟಿಂಗಲ್ಲಿ ಅಷ್ಟು ಕಡಿಮೆನೇ. ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡ್ತೀವಿ, ಮತ್ತೆ ಮತ್ತೊಂದಕ್ಕೆ ನಾವು ಡಿಸೈನ್ಗಾಗಿರ್ಬೋದು. ಈಗ ಎಕ್ಸಾಂಪಲ್ ನಾವು ಕುರ್ತಾ ನಾವು ಹೊಲಿತಾ ಇದ್ದೀವಿ, ಸಲ್ವಾರ್ಗೆ ಹೋದ್ವಿ, ಕುರ್ತಾ ಟಾಟಾ ಬಾಯ್ ಬಾಯ್. ಮತ್ತೊಂದು ನಮ್ಗೆ ಕಸ್ಟಮರ್ದ ಆರ್ಡ್ರ್ ಬರೋ ತನಕ ನಾವು ಕುರ್ತಾ ಕಡೆ ಗಮನನೇ ಕೊಡಲ್ಲ. ಸೊ ಆ ರೀತಿ ಆಗ್ಬಿಡುತ್ತೆ. ಸೊ ನೀವೇನು ಮಾಡಿ, ಆದಷ್ಟು ನೆಕ್ಸ್ಟ್ ನಮ್ಮ ಕುರ್ತಾ ಸಲ್ವಾರೆಲ್ಲ ಹೇಳ್ಕೊಡ್ತೀನಿ, ಬಟ್ ಬ್ಲೌಸು ಪೂರ್ತಿ ಬರಬೇಕು ನಿಮಗೆ. ಅದಕ್ಕೋಸ್ಕರ ಏನು ಮಾಡಬೇಕು, ನೀವು ನಾನು ಒಬ್ರದ್ದು ನಾನು ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ನೀವು ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ಅಕ್ಕಪಕ್ಕದ ಮನೇಲಿ ಯಾರು ಕಲಿಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂದರೆ ಖಂಡಿತ ನೀವು ಇದನ್ನು ಟ್ರೈ ಮಾಡಲೇಬೇಕು. ಒಂದು 5 ಅಥವಾ 6 ಜನದ ಮೆಜರ್ಮೆಂಟ್ ತೊಗೊಳ್ಳಿ. ಅದನ್ನೆಲ್ಲರದ್ದು ಕೂಡ ಇದೇ ರೀತಿ ನಾನು ಯಾವ ರೀತಿ ಹೇಳ್ಕೊಟ್ಟಿದ್ದೀನಿ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ತಾನೆ ಇರಿ. ನೀವು ಮಾಡ್ತಾ ಇರಬೇಕು. ಮತ್ತು ಪೇಪರಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಪೇಪರಲ್ಲಿ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅದನ್ನು ನಾನು ನಾಳೆ ಹೇಳ್ಕೊಡ್ತೀನಿ ನಾನು ನಿಮಗೆ. ಮತ್ತು ಬ್ಲೌಸ್ ಪೀಸಲ್ಲಿ ಯಾವ ರೀತಿ ಬಟ್ಟೆ ಮಡಚಬೇಕು ಅದನ್ನು ಕೂಡ ಹೇಳ್ಕೊಡ್ತೀನಿ. ಅದು ಮುಂದೆ ನಿಮ್ಮ ಕ್ಲಾಸಲ್ಲಿ ಹೇಳ್ತೀನಿ ಯಾವ ರೀತಿ ಅಂತ ಅಂದ್ಬಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಗೊತ್ತಲ್ವ ನಿಮಗೆ. ವಿಡಿಯೋಗೆ ಲೈಕ್ ಮಾಡಿ. ಫಸ್ಟ್ ಟೈಮಿಗೆ ನನ್ನ ಚಾನಲ್ ವಿಸಿಟ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.